ರಾಮ 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 ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಶ್ರಿಯಾಸುಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಿತಚಿತ್ತೋ ಭಗವದ್ ಒಂದೊಂದು ಶ್ಲೋಕ ಅಮೃತ ಕಣ ನಿರ್ವತ ಇದರಲ್ಲಿ ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಶ್ರಿಯಾಸುಯಸ್ತ್ವಚ್ಚರಣಾರವಿಂದಯೋಃ ಶ್ರಿಯಾಸುಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಅರಣ್ಯಕಾಚಾರ್ಯರು ಅರ್ಥವನ್ನು ಹೇಳ್ತಾ ಇದ್ದ ಸಾಮಾನ್ಯವಾದ ಅರ್ಥ ಭಗವಂತನ ಏನ್ರಿ ಮಂಗಳಕರವಾದಂತಹ ನಾಮ ಹೆಸರು ಮತ್ತು ರೂಪ. ಈ ಕೃಷ್ಣ 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 ಅಂತ ಅನ್ನೋವೆಲ್ಲ ಕೃಷ್ಣ ರೂಪ ಮುಂದೆ ಬರಬೇಕು. ರಾಮ ರಾಮನ ಹೇಳಕ್ಕೆ ರಾಮನ ಯಾವುದೋ ಒಂದು ರೂಪ ಏನ್ರಿ. ಆಮೇಲೆ ನಾಮಾನಿ ರೂಪಾಣಿ ಚ ಮಂಗಳಾನಿ ತೇ ಮಂಗಳಕರವಾದ ಏನ್ರಿ ರೂಪ ಕ್ರಿಯಾ. ಆಮೇಲೆ ನೀವು ಏನೇನು ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಕಥೆ ಕೇಳಿರಿ ಏನ್ರಿ, ಆ ಕಥೆ ಒಳಗೆ ಯಾವುದೋ ಒಂದು ಭಾಗ ನಿಮಗೇನು ಭಾಳ ಟಚಿಂಗ್ ಆಗಿತ್ತು, ಅದು ನಿಮಗೆ ಕರೆ ಅಲ್ಲ. ಕೃಷ್ಣನ ಕಥೆ ಕೇಳಿರ್ತೀವಿ, ಯಾವುದೋ ಒಂದು ಕೃಷ್ಣ ಯಶೋಧಾದೇವಿ ಆದ ನರ್ತನ ಮಾಡಿ ಕೃಷ್ಣ ಆಟಾಕಾಯಿ ಕೃಷ್ಣ ಗೋವರ್ಧನ. ನಿಮಗೆ ಯಾವುದು ಕಥೆ ಕೇಳುವ ವೇಳೆ ನಿಮಗೆ ಅತ್ಯಂತ ಇದು ನಿಷೇಧ. ಅದು ಯಾವುದೋ ದೇವರ ಮಹಿಮಾ ಆಚರಣೆ ಬಂದು ಬರಬೇಕು, ಆ ದೇವರ ರೂಪ ಬಂದು ಬರಬೇಕು, ಆ ದೇವರ ನಾಮ ಬಾಯಾಗಿದ ಮಹಿಮಾ. ಇದು ಸಾಮಾನ್ಯ ಆಕಾರ ಮಾಡಿದ್ರೆ ಇದು ಸ್ಮರಣ ಅಂತ ಆಗ್ತದೆ. ಇದು ಸ್ವಲ್ಪ ಶಾಸ್ತ್ರೋಕ್ತ ಮಾಡಿದ್ರೆ ಜಪ ಅಂತ ಆಗ್ತದೆ. ಅದಕ್ಕಿಂತಲೂ ಹೆಚ್ಚು ಮಾಡ್ಕೊತ ಧ್ಯಾನ. ದೇಹ ಚಲೋ ಚಂದ ಕಾಸಿ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಹಾಲು ಕೊಡೋದು, ಅದನ್ನೇ ಸ್ವಲ್ಪ ಗಟ್ಟಿ ಮಾಡಿದ್ರೆ ಬಾಸಂತ, ಗಟ್ಟಿ ಮಾಡಿದ್ರೆ ಬೇಡ. ಅದರೊಳಗೆ ಒಂದಾಗ್ಬಿಟ್ರೆ ಸಮಾಧಿ. ಅದರೊಳಗೆ ಒಂದಾದ್ರೆ ಸಮಾಧಿ ಆಗಿ ಒಂದಂದ್ರೆ ಏನು ಮಾತಾಡ್ತದೆ ಅಲ್ಲ ಧ್ಯಾನ. ಒಂದಂದ್ರೆ ಪೂರ್ಣ ಬೇರೆ ಯಾವುದು ಇವಾಗ ನಾವು ನಮ್ಮ ತಲೆಗಳು ಸಮಾಧಿ ಒಂದಾದ್ರೆ ಆ ಪರಮಾತ್ಮನೇ ಮಾಡಿಲ್ಲ, ಅದೇ ಧ್ಯಾನ. ಮೂರು ಅದ ಕಾರಣ ಸ್ಮರಣ ಅದಕ್ಕೇನಿದು ಇಲ್ಲ, ವಿಧಾನಗಳು ಯಾವ ಬೇಕಾದ ಸ್ಮರಣಕ್ಕೆ ಏನು ಮಡಿ ಮೈಗೆ ಮಜಾ ಮಾಡ್ಕೊಂಡು ದೇವರ ಸ್ಮರಣ. ಸ್ಮರಣ ಅಂದ್ರೆ ನಾಮಸ್ಮರಣ, ದೇವರ ಒಂದು ಮಹಿಮಾ ಸ್ಮರಣ. ಇನ್ನು ಜಪ ಮಾಡುವ ವೇಳೆ ಸ್ವಲ್ಪ ಏಕಾಸನ ಮಡಿ, ಸ್ವಲ್ಪ ಅಂಗಂಗ, ಅದನ್ನೇ ಇನ್ನಿಷ್ಟು ಹೆಚ್ಚು ನೀವು ದೇವರ ರೂಪ ನಾಮ ಧ್ಯಾನ. ಧ್ಯಾನದೊಳಗೂ ಕೂಡ ಸಂಪ್ರಜ್ಞಾತ ಅಸಂಪ್ರಜ್ಞಾತ. ಧ್ಯಾನ ಮಾಡೋ ವೇಳೆ ಸ್ವಲ್ಪ ನಮಗೆ ಏಕಾಂತ ಇರ್ತದ. ನಾವು ಹೊರಗಿಂದು ಏನು ಬಂದರು ಗೊತ್ತಾ, ಬಾರಾವಾಸಿಗಳು ಇದೆಲ್ಲ ಫೋನ್ ಬಂದು ಆದ್ರೆ ಅನೇಕ ಎಲ್ಲವನ್ನೂ ಮೈ ಮಾಡ್ತಾರೆ. ಆ ದೇವರನ್ನೇ ದೇವರ ಮೂರ್ತಿ ಅಂದ್ರೆ ವಾಸನಾ ಮೂರ್ತಿ, ಸಾಕ್ಷಾತ್ ಮೂರ್ತಿ ಅಲ್ಲ. ಅದನ್ನು ಧ್ಯಾನ ಮಾಡುವ ವೇಳೆ ಅಸಂಪ್ರಜ್ಞಾತ. ಹೊರಗಿನ ಯಾವುದೇ ನಮಗೆ ಪದಾರ್ಥಗಳು ನೆನಪಾಗಿಲ್ಲ ಮತ್ತು ಹೊರಗಿನ ಅಸಂಪ್ರಜ್ಞಾತ ಸಮಾಧಿ ಆಚಾರ ಭಾಳ ಕಷ್ಟ ಮಾಡುವುದು, ಕಷ್ಟ. ನಾನು ಅನೇಕ ಸಲ ಕಷ್ಟ ಮಾಡಿರೋದು. ಅಸಂಪ್ರಜ್ಞಾತ ಸಮಾಧಿ ಇದ್ದೇನೆ. ನಿಮಗೆ ಯಾವ್ದು ಅತ್ಯಂತ ಬೇಕು, ನೀವು ಯಾವುದೋ ಒಂದು ಖುಷಿ ನೋಡಿರ್ತೀವಿ, ಒಂದು ಆಟ ನೋಡಿರ್ತೀವಿ, ಯಾವುದೋ ಒಂದು ಕ್ರಿಕೆಟ್ ನೋಡಿರ್ತೀವಿ. ನೀವು ಅದೇ ನಿಮ್ಮ ಕಣ್ಣೆದುರಿಗೆ ಬಂದಾಗ
ಯಾರು ಹೋದ್ರು ಯಾರು ಬಂದರು ಮತ್ತೆ ಎಷ್ಟೋ ಸಲ ಚರ್ಚೆ ಮಾಡ್ತಾರೆ. ಈ ಕ್ರಿಕೆಟ್ ಟೂರ್ನಮೆಂಟ್ ನೋಡ್ತಾರೆ ಟಿ ವಿ ಒಳಗೆ ಇದು ರೋಚಕವಾದಂತಹ ಕರ್ತದೆ. ಅದು ನೋಡುವ ವೇಳ್ಯಾಕ ಮನೆ ಯಾರು ಬಂದರು ಯಾರು ಹೋದ್ರು ಮತ್ತೆ ಇದೇ ಅಸಂಪ್ರದಾಯ ಸಮಾಜ, ಇಷ್ಟೇ ಕ್ರಿಕೆಟ್ ಸಮಾಜ. ಅದು ಪರಮಾತ್ಮ ಸಬ್ಜೆಕ್ಟ್ ಬೇರೆ. ಸಬ್ಜೆಕ್ಟು ಕ್ರಿಕೆಟ್ ಜಾಗದಾಗ ನೀವು ಪರಮಾತ್ಮನ ಇಟ್ಟಿದ್ರೆ ಅಸಂಪ್ರದಾಯ ಸಮಾಜ. ಅದನ್ನು 5 ನಿಮಿಷ 10 ನಿಮಿಷ 15 ನಿಮಿಷ 20 ನಿಮಿಷ ತಾಸು ನಿಮ್ಮ ಇದರ ಮೇಲೆ ಇದು 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 ಇದರೊಳಗೆ ಭಕ್ತ ಮೊದಲನೇದು ಭಕ್ತಿ ಬೇಕು. ಅದು ಆಗೋದೇನಂದ್ರೆ ದುಃಖ ಕಡಿಮೆ, ದೇವರ ಸ್ಮರಣ, ದೇವರ ಧ್ಯಾನ, ದುಃಖ ಕಡಿಮೆ. ಹೊಟ್ಟೆ ಯಾರು ದುಃಖ ಕಡಿಮೆ, ದುಃಖ ಹೋಗಿ ಸುಖ ಬರಬೇಕು. ಇನ್ನು ಮರಣಕಾಚಾರ್ಯ ಏನು ಹೇಳಿದ್ರು, ಇದು ಮೊದಲನೇದು ಆ್ಯಕ್ಷನ್. ಭಕ್ತಿಯಿಂದ ಆಪ್ತರಾಗಿ ಪ್ರೀತಿಯಿಂದ ಶ್ರದ್ಧೆಯಿಂದ ಏಕಾಗ್ರ ಚಿತ್ತದಿಂದ ನೀವು ದಿನಾಲು ಒಂದು 5 ನಿಮಿಷವೋ 10 ನಿಮಿಷವೋ ನೀವು ಕೇಳಿದ ದೇವರ ಮಹಿಮಾ ಮುಂದೆ ಕಣ್ಣು ತಂದುಕೊಂಡು ಆ ದೇವರ ಸುಂದರ ರೂಪವನ್ನು ತಂದುಕೊಂಡು ದೇವರ ಮಹಿಮಾ ಚಿಂತನೆ ಮಾಡ್ಕೋತಿರ್ಬೇಕು. ಅದನ್ನು ನೀವು 5, 10, 20 ನಿಮಿಷ ಮಾಡೋದು. ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ದುಃಖಂಕ ಆಗಿಲ್ಲ, ಸುಖಾನ ಆಗ್ತದ. ಆ ವೇಳೆಗೆ ದುಃಖ ಆಗಿಲ್ಲ, ಮುಂದೂ ದುಃಖ ಆಗ್ತಿಲ್ಲ. ಮುಂದಂದ್ರೆ ಅದು ಯಾವಂತ ನಿಮ್ಮ ದುಃಖ ಹೋಗ್ಬಿಡು ಸಾರ್ವತ್ರಿಕ ಎಷ್ಟೆಷ್ಟು ಅಷ್ಟ. ಆಮೇಲೆ ನೀವು ಸೋಟಾಗಿ ದಿನಾರು ಮಾಡೋ ಫುಲ್ ಬಿಡ್ ಅಂತ ಫುಲ್ ಮೀಲ್ 2 3 ಮಕ್ಕಳು ಚಲೋ ಸಂಜೆ ತನಕ ಹಸಿವೆ ಹಾಕಿ ತುಂಬ ಬಡಕಂದು ಒಂದು ಹಿಂಗೆ ಒಂದು ಸ್ವಲ್ಪ ಸುತ್ತಾನ ಒಂದು ಅಲ್ಲ ಹಾಕಿರ್ತೀವಿ ಮತ್ತೆ ಹಸಿವೆ ಹಾಕಿ. ಹಾಗೆ ನೀವು ಎಷ್ಟು ವೇಳೆ ದೇವರ ಧ್ಯಾನ ಮಾಡ್ತೀರಿ, ಎಷ್ಟು ವೇಳೆ ನೀವು ದೇವಸ್ಥಾನ, ಅದ್ರ ಮೇಲೆ ಡಿಪೆಂಡ್. ನಿಮ್ಮ ಏಕಾಗ್ರತೆ, ನಿಮ್ಮ ಮಾನಸಿಕ ಸ್ಥೈರ್ಯ ಸ್ಥಿತಿ, ನಿಮ್ಮ ತಿಳುವಳಿಕೆ ಅದ್ರ ಮೇಲೆ ಹೋಗಿ ಅಷ್ಟು ಮೊದಲನೇ ಇವರು ಅದೇ ಬರೋದು ತತ್ರ ಆದರೇನ ಭಾವ್ಯ. ಅದಕ್ಕೇನಾಗ್ತದೆ ಮೊದಲನೇದು ದುಃಖ ಭವಾಯ ನ ಭವಾಯ ಕಲ್ಪತೆ ಅಂದರೆ ಭವಾಯ ದುಃಖಾಯ, ಅವನು ದುಃಖಾಯ ನ ಕಲ್ಪತೆ. ನಮಗೆ ದೇವರ ಸ್ಮರಣ, ದೇವರ ಚಿಂತನ, ದೇವರ ಧ್ಯಾನದಿಂದ ಮೊದಲನೇದು ರಿಸಲ್ಟ್ ಆಗೋದು ನಮಗೆ ಸಾಂಸಾರಿಕ ದುಃಖಗಳು. ನೋಡ್ರಿ ಹೋಗ್ತಾವನ್ನು ಸರ್ವತೆ ಮಾಡಿ ಮತ್ತು ಹಾಗೆ ಬಂದವಲ್ಲ ಅಂತ ಆವೇಳೆ ಮುಂದೂ ನಿಮ್ಮ ಆಗ ಹೇಳ್ತಾರೆ ನಿಮ್ಮ ಧ್ಯಾನದ ಡಿಪೆಂಡ್. ಮುಂದೂ ಒಂದು ತಾಸು, ಇನ್ನಿಷ್ಟು ಹತ್ತಿತ್ತು ಇನ್ನೊಂದು 2 ತಾಸು. ಕಾಲ ಕರ್ಮ ಪೂರ್ಣವಿತ್ತು, ಇಡೀ ದಿವಸ ಮನಸ್ಸು ಪ್ರಸನ್ನ. ಪೂರ್ಣ ಹೋಗೋದು ಯಾವಾಗ ಹೇಳಿದ್ರೆ ಮೋಕ್ಷ ಅಲ್ಲ, ಅಪರೋಕ್ಷ ನಾವು ಬರೀ ವಾಸನಾಮಯವಾದಂಥ ಮೂರ್ತಿ ನೋಡಿದಾಗ ಆಗುವ ಸಂತೋಷವೇ ಸಾಕ್ಷಾತ್ ಪರಮಾತ್ಮನ ಬಿಂಬ ರೂಪವನ್ನು ಹೃದಯದೊಳಗೆ ನೋಡ್ತೀವಿ. ಎಷ್ಟು 1 ನಿಮಿಷ 2 ನಿಮಿಷ ಅವ್ರವ್ರಿಗೆ ವಿಜ್ಞಾಪಕ ಇಡೀ ಜೀವನದಲ್ಲಿ 1 ಸಲ ಆಗ್ತದೆ, ಕೆಲವು 2 ಸಲ ಆಗ್ತದೆ. ಅವರಿಗೆ ಅಪರೋಕ್ಷ ಜ್ಞಾನ ಇರುತ್ತೆ. ಅಪರೋಕ್ಷ ಜ್ಞಾನದ ಯಾವಾಗಲೂ ಪರಮಾತ್ಮ ಕಾಣ್ತಾ ಇದ್ದಾವೆ, ಹಿಂಗೆ ಕಣ್ಣು ಮುಚ್ಚಿಕೊಂಡು ಕಾಣ್ತಾ ಇದ್ದಾವೆ. ವಾಯುದೇವರಿಗೆ ಮಾತ್ರ ಯಾವಾಗಲೂ ಮಿಥ್ಯಾಪರೋಕ್ಷ. ರುದ್ರಾದಿಗಳು ಅದಕ್ಕಿಂತ ಮನುಷ್ಯೋತ್ತಮರು ಏನು ಅಪರೋಕ್ಷ ಜ್ಞಾನಗಳು ಆಗ್ತಾರೆ. ಇಡೀ ಜೀವನದಾಗ 1-2 ಸಲ ಆಗಿರ್ತದೆ. ಏನು ಕಾಣಿಸ್ತಾರೆ. ನೀವೆಲ್ಲೋ ಒಂದು ಸಲ ಭಾರೀ ಕಷ್ಟಪಟ್ಟು ಓದಿ PhDನೋ ಡಿಲಿಟ್ನೋ ಭಾರಿ ಮಾಡಿರ್ತೀವಿ. ಅದು ನಿಮಗೆ ಆವತ್ತು ಭಾರೀ ದೊಡ್ಡ ಸ್ಟೇಜ್ನಾಗ ಕರೆದು ಗೌರವಿಸ್ತಾರೆ. 3 ದಿನ ಮಾಡ್ತಾರಲ್ಲ, ಅದು ದಿನ ಮಾಡಬೇಕಂದ್ರೆ ನಿಮಗೇನಿರಬೇಕು ಕೆಲವರಿಗೆ ಇನ್ನೇನು ನಮಗಿಂತ ಹೆಚ್ಚು ಅವರು ಸಮಾಜ ಒಳಗಿರ್ತಾರೆ. ರಾಯರು ಕಾಲ ಉತ್ತಮ ವಿದ್ಯಾರ್ಥಿ ಸನಾತ ನೀನು ಕುಂತಿರ್ತಿತ್ತು ಅವರೆಲ್ಲ ಅಪರೋಕ್ಷ ಜ್ಞಾನಿಗಳೇ. ಅವ್ರು ಒಂದು ತಿಳ್ಕೊಡ್ರಿ, ಅವ್ರು ಯಾವಾಗ ಅಪರೋಕ್ಷ ಜ್ಞಾನಿಗಳಾಗಿಲ್ಲ. ಯಾವಾಗಲೂ ಭಗವಂತನ ಆಸಕ್ತಿ ಇರ್ತದೆ. ದೇವರ ಸಂಸಾರದ ಬಗ್ಗೆ ವಿಚಾರ ಭಾಳ ಮಾಡಿದಾಗ ತಿಳಿತಿರ್ತದೆ. ಮುಂದೇನ ಅದು ಭಾಳ ವಿಚಾರ ಮಾಡಬೇಕು, ಆ ಯೋಗ ಇರಬೇಕು. ಯೋಗ ಜ್ಞಾನ
ಅದು ದೇವರ ಸಾಕ್ಷಾತ್ಕಾರ ಯಾವಾಗಲಿಲ್ಲ. ರುದ್ರಾದಿಗಳಿಗೆ ಇರಂಗಿಲ್ಲ, ರುದ್ರಾದಿಗಳಿಲ್ಲ. ಒಂದು ಅಪರೋಕ್ಷ ಅಂತ ಈಗ ನೀವು MBBS ಆಗಿದೆ, ಅದು ಪಾಸ್ ಆಗಿದ್ದು ಅಷ್ಟೇನದು, ಮುಂದೆ MBBS ಅಂತ. ಅದು ಮುಂದೆ ಇನ್ನೊಂದು 20 ವರ್ಷಕ್ಕೆ MBBS ಆಗಿದೆ. ಸ್ವಲ್ಪ ಎಲ್ಲ ಏನಾದ್ರು ಪೇಪರ್ ಕೇಳು ನೋಡೋಣ. ಈಗ ಅಪರೋಕ್ಷ ಜ್ಞಾನಿಗಳಾದವರಿಗೆ ಏನು ಸಾಕಷ್ಟು ಎಷ್ಟೋ ಜ್ಞಾನ, ಅದು ಅವ್ರಿಗೆ ಯಾವ ತಪ್ಪೂ ಆಗಂಗಿಲ್ಲ, ಅದರಿಂದ ಯಾವುದೂ ಇದು ಆಗಂಗಿಲ್ಲ ಅಂತ ಹಂಗೆ ತಿಳ್ಕೊಬೇಕು. ಒಮ್ಮೊಮ್ಮೆ ಪ್ರಾಪ್ತ ಕರ್ಮವಶ ಆಗೋಬಹುದು. ಈಗ ವಾದರಾಜರ ಭಾವಿ ಸಮಯದ ಬಗ್ಗೆ ವಿಜೇಂದ್ರ ಹೇಳ್ಯಾರ. ಇವ್ರು ಯಾರು ವಿಜಯದಾಸ ಅವ್ರು ಹೇಳ್ಯಾರ. ಅವನೇದ್ರು ಅವ್ರು ಹೇಳೇ ಇಲ್ಲ. ಅವ್ರ ಹೆಸರಲ್ಲಿ ಇವರೇ ಹಾಳ ಮಾಡ್ಯಾರ. ಜಗನ್ನಾಥದಾಸರು ಎದುರು ಹೇಳಿದ್ರು, ಯಾರೂ ಏನೂ ಹೇಳಿದ್ರು. ವಿಜಯಪ್ರಭುಗಳು ಹಾಗೆ ಅಂತ ಮಾಡಿ ಹೇಳ್ತಾರೆ. ವಿಜಯಪ್ರಭುಗಳು ಹೇಳಿದರೂ ಕೂಡ ಅವ್ರ ಅಪರೋಕ್ಷ ಜ್ಞಾನಗಳು ಹೇಳ್ದಾರಂತಂದ್ರೆ ಆ ವೇಳೆಗೆ ಅಪರೋಕ್ಷ ಜ್ಞಾನ ಅದ ಅಂತ ಹೇಳಿ ಅಂತ. ಅಪರೋಕ್ಷ ಜ್ಞಾನಗಳು ತಪ್ಪು ಮಾಡಂಗಿಲ್ಲ. ಸಮಗ್ರ ಪರಮೂಲೆಲ್ಲ ಭಯಪಟ್ಟಿರ್ತೇನೆ ಅದು ಹಾಗೆ. ಸ್ವಲ್ಪ ಅದರ ಬಗ್ಗೆ ಶ್ರೀಮದಾಚಾರ್ಯರ ವಾಣಿಯ ಬಗ್ಗೆ ಸ್ವಲ್ಪ ಸ್ಪಷ್ಟ ಇದೆ. ಎಲ್ಲರೂ ಅಪರೋಕ್ಷ ಜ್ಞಾನ ಆದಾಕ್ಷಣವೇ ಎಲ್ಲ ವಿಷಯ ಸರ್ವಜ್ಞತಿರ್ಬೇಕಂತೇನೆ. ಆದ್ದರಿಂದ ನಾವು ಪ್ರಮಾಣಗಳು ಯಾವಾಗಲೂ ಇರ್ತಾವೆ. ಈ ತೊಂದರೆ ಏನು ಬರ್ತದೆ ಗೊತ್ತಂತೀವಿ. ವಾದರಾಜರ ಭಾವಿ ಸಮೀರ್ ಅಂದ್ರೆ ನಮಗೇನು ಭಾಳ ತೊಂದರೆ ಇಲ್ಲ. ಸಮೀರ್ ಅಂದರೆ ವಾಯುದೇವರು. ಅವ್ರಿಗಿಂತೂ ಯಾರು ಪದ್ಮನಾಭ ತಿಳ್ಕೊಂಡು ಈಗ ಎಲ್ಲ ಕೆಳಗೆ ಬಂದ್ಬಿಡ್ತಾರೆ. ರುದ್ರಾದಿಗಳು ಕೆಳಗೆ ಬರ್ತಾರ. ಅವರಿಗೆ ಪಾಠ ಹೇಳಿದ್ರೆ ವ್ಯಾಸಾಯನ ಭಾಳ ಕೆಳಗೆ ಹೋಗ್ಬಿಡ್ತಾರೆ. ಅವ್ನ ಗತಿ ಏನು? ಯಾವನೋ ಒಬ್ಬ ಸ್ವಪ್ನದ ಮಾತು ಕೇಳಿ ಇಷ್ಟು ಮಂದಿ ಕೆಳಗೆ ಮಾಡ್ತೀವಿ. ನಾವು ಎಲ್ಲಿ ಹೇಳ್ತೀವೋ ನಮ್ಮ ವೇದ ಶಾಸ್ತ್ರ ಪ್ರಾಣಿಗಳು ಯಾವ ವಾದರಾಜರು ಹೇಳಿದ ಸರ್. ಸ್ವಯಂ ವಾದರಾಜರೇ ಸಾಕ್ಷಾತ್ ಸ್ವಪ್ನದ ಬಂದು ಹೇಳಿ ಅದೆಲ್ಲ ಅದು ಅವರು ಮಾತಾಡ. ಸಾಕ್ಷಾತ್ ವಾದರಾಜರು ಶ್ರೀಮದಾಚಾರ್ಯ ನಾನು ಯಶಸ್ಸೀನಿ ವೃತಾನಿ ವೇದ ವಚನೆ ರೂಪಾಣಿ ದಿವ್ಯ ಅಷ್ಟು ನಮಗೆ ಸಾಕು. ಅವು ನಮಗೆ ಇಂತಿಂಥ ವೇದಗಳಲ್ಲಿ ನನ್ನ ಸಮೀರ ಹಿಂಗೆ ಹೇಳ್ಯಾರ, ನೀವೆಲ್ಲರೂ ಉಪಾಸನ ಮಾಡಿರಿ ಹೇಳಿದ್ರು. ಶಿರಸ ವೈಶ್ ಮಾಡಿ ಇದು ಭಾಳ ಜವಾಬ್ದಾರಿ ಮಾತದೆ. ಯಾವ್ದು ಬಿಡ್ರಿ ಅಂತಂದ್ರೆ ಅಂದ್ಬಿಟ್ರೆ ಇಷ್ಟು ಮಂದಿನ ಕೆಳಗೆ ಹಾಕಬೇಕು. ರುದ್ರ ಇಂದ್ರ ತತ್ವಾಯಮ ದೇವರಿಗೆ ಕೆಳಗೆ ಹೋಗ್ಬಿಡ್ತಾರೆ. ಹೌದು ಅಂತಂದ್ರೆ ಮಧ್ವಾಚಾರ್ಯ ಹೋಗ್ಯಾರಲ್ಲ, ಅದು ಅವ್ರ ಜವಾಬ್ದಾರಿ. ಅದು ಶ್ರೀಮದಾಚಾರ್ಯ ಹೇಳ್ಯಾರೋ ವಾದರಾಚಾರ್ಯ ನೋಡಬೇಕು, ಸಾಕ್ಷಾತ್ ಸ್ಪಷ್ಟವಾಗಿ ಹೇಳಬೇಕು, ಉಪಾಸನ ಮಾಡಬೇಕು. ಶ್ರೀಮದಾಚಾರ್ಯ ಕಾಲಕ್ಕೆ ಶ್ರೀಮದಾಚಾರ್ಯ ಶಿಷ್ಯರು ಪಂಡಿತಾಚಾರ್ಯ ಪದ್ಮಾವತೀರ್ಥ ವಾಯುತ್ಯನ ಉಪಾಸನ ಮಾಡ್ಯಾರ. ವಾದರಾಜ ಉಪಾಸ ಯಾರು ಮಾಡ್ಯಾರ ಹೇಳಿ ಅವ್ರ ಶಿಷ್ಯರಿಗೆ ಖಾಸ. ಅವ್ರ ಶಿಷ್ಯ ಯಾರು ಹೇಳ್ಯಾರ ಹೇಳಿ ಪಂಡಿತಾಚಾರ್ಯ ಹೇಳ್ಯಾರ ವಾಯುಶ್ರೀ. ಅದ ಕಾರಣ ಮ್ಯಾಲಿಂದ ನಿಮ್ಗೆ ಯಾಕೆ ಹ್ಯಾಮ್ಲಿಂಗ್ ಮಾಡ್ತಂದ್ರೆ ಈ ವಿಚಾರಗಳು ಒಂದು ಮಾಡ್ಲಿಕ್ಕೆ ಹೋಗಿ ಎಷ್ಟು ನಾವು ಬದ್ಧ ಮಾಡ್ತೀವಿ. ಒಬ್ಬರ ಮ್ಯಾಲ ಕುಣಿಸೋಕೆ ಹೋಗ್ಬೇಕು, ಇಷ್ಟು ಮಂದಿ ಕೆಳಗೆ ಹಾಕಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಉಪಾಸನ ಅವ್ರು ಮಾಡ್ತಾ ಹೇಳ್ಯಾರ ನೋಡ್ರಿ. ಅದು ಜವಾಬ್ದಾರಿ ಚಲೋ ಸಂಪ್ರದಾಯ ಹೇಳ್ಯಾರಲ್ಲ ಅವ್ರು ಮಾಡಿ ಆಮೇನು ಅದು ನೀವು ಹಿಂಗೆ ಮಾಡ್ರಿ ಅಂತ. ಕ್ರಿಶ್ಚಿಯನ್ ಚರ್ಚ್ಗೆ ಹೋಗಿ ಪ್ರಾರ್ಥನಾ ಮಾಡ್ಕೊಂಡು ಅವ್ರು ತಂದು ಮಾಡಿ ನೀವು ಹಾಗೆ ಮಾಡೋದು ಹೋಗ್ತೀವಿ ತಪ್ಪೇ. ಆದ್ದರಿಂದ ಎಲ್ಲ ಇದು ಯಾಕೆ ಬಂದಾಗ ಪರೋಕ್ಷ ಜ್ಞಾನಿಗಳು ನಿತ್ಯಾಪರೋಕ್ಷಗಳು ವಾಯುದೇವರೊಬ್ಬರೇ. ನಾವೆಲ್ಲರೂ ಇಂದ್ರಾದಿ ದೇವತೆಗಳು ಅಪರೋಕ್ಷ ಯಾವಾಗಲೂ ಇರಂಗಿಲ್ಲ. ಅಪರೋಕ್ಷ ದೇವರು ಬಿಡ್ರಿ ನಾವ್ಯಾರು ಗೊತ್ತಿರಂಗಿಲ್ಲ. ಅರ್ಜುನ ಅಶ್ವತ್ಥಾಮ ರುದ್ರಾವತಾರ, ಅರ್ಜುನ ರುದ್ರಾವತಾರ, ಧರ್ಮರಾಜ ಧರ್ಮನ ಅವತಾರ. ಅವ್ರಿಗೆ ಈ ಭೂಮಿ ಒಳಗೆ ಬಂದಾಗ ನಾ ಯಾವ ದೇವತಾ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಇರಂಗಿಲ್ಲ ಅವ್ರಿಗೆ ಕಾಯ
ಮರ್ತರೆ ಹೋಗ್ತದ ಇದಾಗಿ ಅದು ವಾಯುದೇವರಿಗೆ ಬರ್ತದೆ ನಯ ನೋಡ್ರಿ. ತನ್ನ ಅಪರೋಕ್ಷವೇ ಯಾವಾಗಲೂ ಇಲ್ಲದೆ ಇದ್ದಾಗ ಭಗವದ್ ಅಪರೋಕ್ಷ ಯಾವಾಗ ಹೆಂಗಿರ್ತದೆ ಅದು ಒಂದು ಇತರಕ್ಕಿಂತಲೂ ಅಪರೋಕ್ಷ ಜ್ಞಾನಿಗಳು ಜ್ಞಾನ ಭಕ್ತಿ ವೈರಾಗ್ಯ ಅಸಾಧಾರಣವಾದಂತಹ ಪ್ರತಿಭಾ ಇದೇ ಇತರಕ್ಕಿಂತಲೂ ಕೋಟಿ ಕೋಟಿ ಹೆಚ್ಚು. ಅದಕ್ಕೆ ಅವ್ರು ನಾವು ಮಹಾನ್ ದೊಡ್ಡವರು ನೋಡ್ರಿ. ದೊಡ್ಡವರು ತಿಳ್ಕೋಬೇಡ, ಅದೊಂದು ಲಿಮಿಟೇಷನ್. ಅದು ದೇವರಿಗಿಂತ ದೊಡ್ಡವರು ಯಾರಿದ್ದಾರೇನೋ. ಲಕ್ಷ್ಮಿ ಕೆಳಗೆ, ಲಕ್ಷ್ಮೀ ನಂತರ ವಾಯುದೇವರ ಕೆಳಗೆ, ನಮ್ಮೆಲ್ಲರಿಗಿಂತಲೂ ಮಹಾನುಭಾವ. ಇದೇ ತಾರತಮ್ಯ. ವಿಷ್ಣೋರತ್ಯುತ್ತಮತ್ವಾತ್ ಗರಿಷ್ಠ ಸಂಸೃಷ್ಟೇ ಶ್ರೀಧರ. ಶ್ರೀಧರ ಶ್ರೀ ಮತ್ತು ಧರಾದೇವಿಯಿಂದ ಕೂಡಿದ ಭಗವಂತನು ಸರ್ವೋತ್ತಮ. ಅನಂತರ ಶ್ರೀದೇವಿ ಬಂದು ಆತ್ಮನ ಯಸ್ಸಂಧತ್ತೆ ವಿರಿಂಚಿ ವಸನ ವಿಹಗಪ ಅನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯಂ ತಾರತ. ಅಂತ ಯಾರು? ವಿರಿಂಚಿ ಗರುಡ, ವಿರಿಂಚಿ ಗರುಡ ಅಂದ್ರೆ ಬ್ರಹ್ಮದೇವ್. ಶ್ವಸನ ಶೇಷ ಶ್ವಾಸೋಚ್ಛ್ವಾಸ ಕೊಡೋರು ಯಾರು? ವಿಹಗಪ. ವಿಹಗ ಅಂದ್ರೆ ಪಕ್ಷಿ, ಅದಕ್ಕೆ ಪ ಅಂದ್ರೆ ಪತಿ ಪಕ್ಷ. ವಿಹಗಪ ಗರುಡ ಇಂದ್ರ. ಇವರೇ ಸರ್ಟ, ಇವರೇ ವರ್ಣ. ವಿಹಗಪ ಅನಂತ ರುದ್ರೇ. ಅನಂತ ಅಂದ್ರೆ ಅನಂತ ಶೇಷ. ವಿಹಗಪ ಅನಂತ ರುದ್ರೇಂದ್ರ ಪುರುವೈ ಆಧ್ಯಾಯಂ ತಾರತಮ್ಯಂ. ಆಧ್ಯಾಯ ತಾರತಮ್ಯವನ್ನು ಚೆನ್ನಾಗಿ ತಿಳಿದು ಅಂಥ ಮಾತು ತಿಳ್ಕೊಂಡು ಯಾರು ಭಗವಂತನಲ್ಲಿ ಭಕ್ತಿ ಮಾಡ್ತಾರೋ ವಾಯು ಅಸ್ಮದ್ಗುರು ವಾಯು ತಮ್ಮ ರಕ್ಷತಿ. ನಮ್ಮ ಗುರುಗಳಾದ ಭಗವಂತನ ಅವತಿ ರಕ್ಷಣೆ, ಕುಟುಂಬ ಅವತಿ. ಪಂಡಿತಾಚಾರ್ಯ ಸ್ಪಷ್ಟವಾಗಿ ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿ, ಶಾಸ್ತ್ರ ಓದಿ ನಿರ್ಣಯ ಮಾಡಿ ಆಚಾರ್ಯರು ತೋರಿಸಿ ಇಲ್ಲಿ ದಾಖಲು ಮಾಡ್ಯಾರ. ವಾಯ್ಸು ಹಿಂಗೆ ತೋರಿಸಲ್ಲ ವಾದರಾಜೇಂದ್ರ. ಅವ್ರು ಹೇಳ್ಯಾರ, ಅವ್ರು ಮಾಡ್ಯಾರ, ಅವ ಹೋಗ್ತಾನೆ, ಇವ ಹೋಗ್ತಾನೆ. ಅದೆಲ್ಲ ಏನಕ್ಕೂ ಉಪಯೋಗ. ಇಂಥ ಜವಾಬ್ದಾರಿಯುತ ಉಪಾಸನ ಆಗ್ತಾನ. ಜವಾಬ್ದಾರಿ ಉಪಾಸನ ಅವರು ಉತ್ತಮರು ಅಂತ ಉಪಾಸನ, ಅವ್ರಿಗಿಂತೆಲ್ಲ ಕೆಳಗಂತ ಉಪಾಸನ. ನಾನು ಹೇಳಿದ ಎಲ್ಲರೂ ಭಾಳ ಜವಾಬ್ದಾರಿಯಿಂದ ಇರಬೇಕು. ರುದ್ರನ ಕೆಳ ಮಾಡ್ಬೇಕಾ? ವಾದರಾಜರಿಗಿಂತ ಟೀಕಾರ ಕೆಳ ಮಾಡ್ಬೇಕಾ? ತಾರತಮ್ಯದೇ ಮತ್ತು ಅವ್ರು ದೊಡ್ಡವರು ಸಣ್ಣವರಂತೆ ಮಾಡಬೇಕು. ಇವೆಲ್ಲ ಬಹಳ ಗಂಭೀರವಾದಂಥ ವಿಷಯಗಳು. ಹಾಗಾದರೆ ಈ ಮಾಡೋಣ ಸರ್, ಇಬ್ಬರು ಬೇಡ, ನಾವು ಪಾಡ್ ನಾವಿರ್ತೀವಿ ಮನೆ ಆಗಿ ಟಿವಿ ನೋಡ್ಬೋದು, ಒಳ್ಳೊಳ್ಳೆಯ ಮಂದಿನ ತೋಟೆ ಮಾಡಿ ಕೆಳಾಡ್ತಾವೆ, ಸಾಯ್ತಾ ಇದ್ರು. ಹಂಗೂ ಅಲ್ಲ, ಮಧ್ಯಮತದೊಳಗೆ ತಾರತಮ್ಯ ಶ್ರೇಷ್ಠ. ನಮ್ಮ ಮಕ್ಕಳ ಪರಂಪರಾ ಒಳಗೆ ಶ್ರೀ ಆನಂದ ತೀರ್ಥರು, ಟೀಕಾರಾಜರು, ಪುರ್ನಾಮ ತೀರ್ಥರು, ಅಂದರೆ ತ್ಯಾಗರಾಜರು, ಕವೀಂದ್ರರು, ವಾಗೀಶರು, ರಾಮಚಂದ್ರ ತೀರ್ಥರು, ವಿದ್ಯಾನಿಧಿಗಳು, ರಘುನಾಥ ತೀರ್ಥರು, ಗೋರ್ತವರು, ವ್ಯಾಸೀಶರು, ಇದು ವ್ಯಾಸ ತೀರ್ಥರು, ಈ ಕಡೆ ವ್ಯಾಸರಾಯರು, ವಾದರಾಜರು, ಎಲ್ಲ ಪರಂಪರಾ ಹಿಂಗೆ ಹೇಳಿ ಹಿಂಗೆ ಮಾಡ್ಕೊಂಡೆ. ಇದು ಜ್ಞಾನ. ಆವಿಷ್ಟಚಿತ್ತ ನ ಭವಾಯ. ಆವಿಷ್ಟಚಿತ್ತ ಅನ್ನಬಲ್ಲ. ಶ್ರವಣಾದಿನ ಭಗವತಿ ಆವಿಷ್ಟಚಿತ್ತ ಅನ್ನ. ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಅಲ್ಲಿಯೇ ಮನಸ್ಸನ್ನು ಇಟ್ಟವನಿಗೆ ಭವಾಯ ದುಃಖಾಯ ನ ಕಲ್ಪತೆ. ದುಃಖಕ್ಕಾಗಿ ಇನ್ನೊಮ್ಮೆ ಯಾವ ಬರಲಿಕ್ಕೆ ಶಕ್ಯವಿಲ್ಲ. ಇದ್ಯಾರ್ದು? ಇತ್ಯೇತತ್ ಪ್ರೇಕ್ಷಾವತಾಂ ಅನುಭವ ಸಿದ್ಧಂ. ನೋಡಿ ಸುಂದರ ಹೇಳ್ತಾರೆ.
ಇದು ನನ್ನ ಮಾತಲ್ಲ. ದೀಕ್ಷಾವಂತರಂದ್ರೆ ಯಾರು? ಪರೋಕ್ಷ. ಪರೋಕ್ಷ ಜ್ಞಾನಿಗಳು, ಬ್ರಹ್ಮರುದ್ರ ಗರುಡ ವಾಯುಶ್ರೀ ಋಷಿಗಳು, ಮುನಿಗಳು, ಅವರ ಅನುಭವ ಸಿದ್ಧದ್ದು. ಒಮ್ಮೆ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡಿ ಮಾಡಿ ಬಿಂಬ ಸಾಕ್ಷಾತ್ಕಾರ ಮಾಡಿಕೊಂಡಾಗ ನಿಮಗೆ ಆಗುವ ಸಂತೋಷ, ಆಗುವ ದುಃಖ ಭಾವ ಇವೆಲ್ಲ ಹೋಗ್ತದಂತಲಿಕ್ಕೆ ಇದು ನನ್ನ ಮಾತಲ್ಲಪ್ಪ. ದೀಕ್ಷಾವಂತರಂದ್ರೆ ಯಾರು? ಅಪರೋಕ್ಷ ಜ್ಞಾನ, ಅವರ ಅನುಭವ ಇದು ಕ್ರಿಯಾ ಉತ್ತರ ಕಾಲ. ಅವಿಷ್ಟಚಿತ್ತೋ ನ ಭವಾಯ ಕಲ್ಪತೆ ಅಥವಾ ಅಸ್ಮಿನ್ ಭಾಗವತೆ ಭಕ್ತಿ ಯೋಗೋ ಮುಕ್ತಿ ಸಾಧನತೆಯ ಪ್ರತಿಪಾದ್ಯತೆ. ಸಿಕ್ತಿರೋ ವಾಕ್ಯ. ಮೇಲೆ ಕ್ರಿಯೋತ್ತರ ಕಾಕ್ವಾ ಸೂಚಿ ಐತೆ, ಅದೇ ಹೆಂಗೆ ಬಿಡಿಸುತ್ತೆ? ಕ್ರಿಯೋತ್ತರ ಕಾಕ್ವಾ ಕಾಕುಸ್ವ ತಿಳಿತೋ ಇಲ್ಲೋ? ಸರಿಯಾಗಿ ಹೋಯ್ತೋ ಇಲ್ಲೋ? ಹಾಗೆ ನ ಭವಾಯ ಕಲ್ಪತೆ. ಕಾಕು ಕಾಕು ಅಂದ್ರ ಯವರ ಕಾಕು ಕಾಕು ಅಂದ್ರೆ ಕಾಕುಸ್ವರ ಅಂದ್ರೆ ಸ್ವಲ್ಪ ಇಲ್ಲ, ಸ್ವಲ್ಪ ವ್ಯಂಗ್ಯಾತ್ಮಕ. ನೀನು ಪಂಡಿತಪ್ಪ, ನೀನು ಪಂಡಿತ. ಬಾ ಕಾಕು ಮಾತಾಡುತ್ತೆ. ಬಾ ಕೂಡ್ಕೊಡು ಪಂಡಿತ. ಕಾಕು ಆ ಸೂಚಿ ಐತೆ ಅಂದ್ರೆ ಅದು ಹಂಗೆ ಬಿಡಿಸೋದು. ಕಾಕ್ವಾ ಕಾಕ್ವಾ ಅಂದ್ರೆ ಅಂದ್ರೆ ಕಾಕು ಸ್ವರದಿಂದ ಕಾಕ್ವಾ. ಏನು? ಅವಿಷ್ಟ ಚಿತ್ತ ಭವಾಯನ ಕಲ್ಪತೆ. ಇದರಲ್ಲಿ ಮನಸ್ಸಿಟ್ಟಿರ್ತಕ್ಕಂಥವ್ರಿಗೆ ಇನ್ನೊಮ್ಮೆ ಅವರಿಗೆ ಸಂಸಾರದ ದುಃಖಕ್ಕೆ ಕಾರಣ ಆಗಂಗಿಲ್ಲ. ತಿಳಿದೋ ಇಲ್ಲೋ? ತನಗೆ ಹೋಯ್ತೋ ಇಲ್ಲೋ? ಇದೆ ಸೂಚಿ, ಕಾಕ್ವಾ ಸೂಚಿ. ಕಾಕ್ವಾ ಅಂದ್ರೆ ಕಾಕು ಸ್ವರೇಣ ಸೂಚಿ. ಸ್ವಲ್ಪ ಈಗ ಅದಕ್ಕಿಂತ ಗೀತಾ ಒಳಗೆ ಈ ಮತ್ತಿದು ಪಾಠ ಬಂದಾಗ ನಾವು ಹೇಳಂಗಿಲ್ಲ, ನೆನಪಾದ್ರೆ ಬಿಡಂಗಿಲ್ಲ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಮಾಮಕ ಪಾಠವಾಚೇವ ಕಿಮದು ಧೃತರಾಷ್ಟ್ರಕ್ಕೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದೊಳಗೆ ಯುದ್ಧಾಡಲಿಕ್ಕೆ ಸಮವೇತರಾದಂತಹ ಕೂಡಿರ್ತಕ್ಕಂತಹ ಪಾಂಡವರು ಮತ್ತು ನನ್ನವರು, ಕೌರವನಿಲ್ಲ, ಮಾಮಕ ನನ್ನವರು ಮತ್ತು ಪಾಂಡವ ಕಿವ ಕುರುವ. ಏನು ಮಾಡಿದರು? ಏನು ಮಾಡಿದರು? ಈಗ 2 ಏಕಾದಶಿ ಆದ ನಂತರ ಅತ್ಯುತ್ತಮ ಮುಂಜಾನೆ 6:30 ಸಾಧನೆ ದ್ವಾಸೇವ ಅತ್ಯುತ್ತಮ ಅಡಿಗೆ ಮಾಡಿಸಿ ಎಲ್ಲ ಬ್ರಾಹ್ಮಣ ಕರೆದು ಎದೆಗೆ ಹಾಕಿ ಉಪ್ಪು ಸ್ವಲ್ಪ ಸಂಖ್ಯೆ ಬಳಸಿ ಕೃಷ್ಣಾರ್ಪಣ ಅಂದುಕೊಳ್ಳಿ. ಏನು ಮಾಡಿದರು ಅಂತ ಪ್ರಶ್ನೆ ಕೂತ ಕೃಷ್ಣಾರ್ಪಣ ಅಂತ ಏನು ಮಾಡ್ತಾರೆ? ಊಟ ಮಾಡ್ತಾರ. ಸಾಮಾನ್ಯರ ಯುದ್ಧ ನೋಡಿ, ಯುತ್ಸವ ಅಂತಾರೆ. ಯುದ್ಧ ಆಡಬೇಕಂತೇನೆ ಕೂಡಿರತಕ್ಕಂಥ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಅಂತ ಕೇಳ್ತಾನ. ಯಾರು? ಈ ದಡ್ಡನ ರಾಷ್ಟ್ರ ಮತ್ತು ಇದು ಹಿಂಗೇನು ಕೇಳ್ದ? ಹಿಂಗೇನು ಕೇಳ್ದ? ಅದು ಏನಪ್ಪ, ಯುದ್ಧ ಮಾಡ್ಲಿಕ್ಕಂತೇನೆ ಬಂದವರು, ಪಾಲನೆ ಮಾಡ್ಲಿಕ್ಕಂತೇನೆ ಹೇಳಿರಿ. ಅವರು ಅದಕ್ಕೆ ಬಂದಾರ, ತಯಾರಾಗಿ ಕೂತಾರ, ಕೃಷ್ಣಾರ್ಪಣ ಅಂದಾರ. ಮುಂದೇನು ಮಾಡ್ತಾರ? ಊಟ ಮಾಡ್ತಾರ, ಸಿದ್ಧಿ ಅದಲ್ಲ. ಅದು ಮತ್ತೆ ಪುನಃ ಏನು ಮಾಡಿದರು ಅಂತ ಆ ಭಾರತದ ಒಳಗಿದ್ದ ಗೀತಾದ ಒಳಗೆ ಇಂಥ ಒಂದು ಸಾಮಾನ್ಯವಾದಂತಹ ಪ್ರಶ್ನವನ್ನು ಅದನ್ನು ವೇದವ್ಯಾಸರು ಉಲ್ಲೇಖ ಮಾಡಿದರು. ಎಷ್ಟಾಗಿರ್ತಾವ ಬಂದ ಹೋದ ತಿಂದವಣ ಅವೆಲ್ಲ ಗೀತಾವ್ರಿಗೆ ಹೇಳೋ ಪದ್ಧತಿ ಏನದು ಅಂತ ಕೇಳಿದ್ರೆ ಅದಕ್ಕೆ ಕಾಕುಸ್ವರ ಅಂದ್ರೆ ಏನು? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ಒಳಗೆ ಯುದ್ಧವಾಡಬೇಕಂತ ಪಾಂಡವರಂದ್ರ ಪಂಡ ಅಂದ್ರೆ ಜ್ಞಾನ, ಪಡಿಗತ್ಯೋ ಗತ್ಯರ್ಥಾತೆ ಸರ್ವೇ ಜ್ಞಾನಾರ್ಥ. ಆ ಜ್ಞಾನಿಗಳು ಮಾಮಕ ನನ್ನಂತೆ ಕುರುಡರು, ನನ್ನ ಮಕ್ಕಳು ಬ್ಯಾಡ್ರಿ ಯುದ್ಧ ಬ್ಯಾಡ್ರೋ ಅಂತ ಶಂಕಾ ಹೊಡೆದವ್ರು ಬಂದ ಹೇಳಿ
ನಾಮಕ ನನ್ನಂತೆ ದೃಷ್ಟಿವಿಹೀನ ನನ್ನವರು ಮತ್ತು ಪಾಂಡವರು ಎಲ್ಲಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರವಾಗಿ ಬರೇ ಕುರುಕ್ಷೇತ್ರದ ಧರ್ಮಕ್ಷೇತ್ರ ಅಲ್ಲಿ ಅವರು ಪಾಂಡವಾಪಿ ಯುದ್ಧ ಅಕುರುವತ ಯುದ್ಧದ ಹಿಂಸ ಅದಕ್ಕೆ ಅವನ ಆಶಾ ಇದೆ ಏನೋ ಸಿಟ್ಟಾಗಿ ಯುದ್ಧ ಆಗ್ತೀವಿ ಅಂತಂದಾಗ ಆ ಧರ್ಮಕ್ಷೇತ್ರದ ಪ್ರಭಾವದಿಂದಾದರೂ ಬಿಡಬಹುದು. ಕೆಲವರು ಎಷ್ಟೇ ಜಗಳಾಡಿದ್ರು ಗುಡಿ ಒಳಗೆ ಆರಾಮ ಕೂತಿರ್ತಾರೆ. ದೊಡ್ಡವರು ಬಂದು ಜಗಳ ಧರ್ಮಕ್ಷೇತ್ರ ಬ್ಯಾಡ ಹಂಗೆ ಧರ್ಮಕ್ಷೇತ್ರದ ಒಳಗೆ ಬಂದು ಪಾಂಡವರಂತಹ ಮಹಾನುಭಾವರ ಬಂದ ಕಿಂ ಯುದ್ಧಂ ಅವರು ಯುದ್ಧ ಮಾಡಿದರು. ಕಿಂ ಯುದ್ಧಂ ಅಪೂರ್ವತ ಕಾಕುಸ್ತರ ಅವರು ಯುದ್ಧ ಮಾಡಿದರು. ಆಚಾರ್ಯರು ಹೋಗಿ ಪಾಯಸ ಹೊಟ್ಟೆಯಿಂದ ಊಟ ಮಾಡಿದರು. ಆಚಾರ ನಮ್ಮ ಕಣ್ಣೆದುರಿಗೆ ಇದಾವೆ ಅವರು ಹೊಟ್ಟೆಯಿಂದ ತಿಂದರು. ಅದಕ್ಕೆ ಕಾಕುಸ್ತರ ಅಂದರೆ ಅವರು ತಿಂದ್ರೆ ಅವರು ಇದು ಮಾಡಿದ್ರೆ ಕಾಕುಸ್ತರ ಅಂದರೆ ಹಂಗೆ ಪಾಂಡವ ಯುದ್ಧ ಮಕ್ಕಳು ಪಾಂಡವ ಯುದ್ಧ ಮಾಡಿದರು. ಅಲ್ಲದೆ ನಿಮ್ಮ ಮಕ್ಕಳು ಮಾವಗ ಆ ಕೂಡರಿಗೆ ಯಾವ ಕ್ಷೇತ್ರ ಅಷ್ಟೇ ಮನೆಯೊಳಗೆ ಹೋಗಿ ಕೊಡಿಸ್ರಿ ಅಲ್ಲೋಕಾತ್ರಿ ಬೆಳಕಿನ ಒಳಗೆ ಕೊಡಿಸಿದ್ರು ಅಲ್ಲೇ ಅವಕ್ಕೆ ಯಾವ ಕ್ಷೇತ್ರದ್ದು ಪ್ರಭಾವ ಆಗಂಗಿಲ್ಲ. ಕೆಲವರು ವಾಟರ್ ಪ್ರೂಫ್ ಅಂತ ಹಂಗೆ ಅವ್ರು ಕೆಲವರು ಆಲ್ ಪ್ರೂಫ್ ಪುರಾಣದಾಗ ಕೂಡಿದ್ರು ಅದೇ ಮನೆಯಾಗ ಕೂಡಿದ್ರು ಅದೇ ಏನೋ ಪ್ರಭಾವ ಇಲ್ಲ. ನನ್ನ ಮಕ್ಕಳು ಅವ್ರ ಬಗ್ಗೆ ನನಗೇನು ಭಾಳ ಆಸೆ ಆಗಿದ್ದಿಲ್ಲ. ಪುಣ್ಯಕ್ಷೇತ್ರದ ಪ್ರಭಾವದಿಂದ ಯುದ್ಧ ಬಿಡ್ತಾರೆ. ಅದು ಪಾಂಡವರಂತಹ ಮಹಾನುಭಾವರು ಜ್ಞಾನಿಗಳು ಯುದ್ಧ ಇದೆ ಹುಸಾತ್ಮಕ. ಅವರು ಯುದ್ಧ ಆಡಿದರು. ಪಾಂಡವ ಯುದ್ಧ ಅಪೂರ್ವತ ಅಂತ ಕಾಕುಸ್ವರ ನಾವೇನು ತಿಳ್ಕೊಂಡಿದ್ದ ರಾಷ್ಟ್ರ ಏನೇ ಆದರೂ ಪಾಂಡವ ಸರಿತಾರೆ ಯುದ್ಧ ಹಿಂಸರ ಹೋಗ್ತಾರೆ. ನನ್ನ ಮಕ್ಕಳಿಗೆ ರಾಜ್ಯ ಮಾತ್ರ ಅಲ್ಲ ಅವ್ನ ಮನುಷ್ಯಾಗ ನೀನೇನ್ರಿ ಹಾಗೆ ಸುಮ್ಕೊಳ್ಬೇಕು ಹಂಗಿತ್ತು ಅವನು ಕಟ್ಟೆ ಮಾತ ಕಟ್ಟೆ ಇತ್ತಂತೆ ಕಾಕುಸ್ವರ ಅಂದೇನು ಅಂದ್ರೆ ಅವನೇನಿತ್ತು ಪಾಂಡವ್ರ ಹಿಂದೆ ಸರಿತಾರ ಧರ್ಮಿಕರು ಪಾಪ ಜಗಳಾಗಿಲ್ಲ. ಮತ್ತು ನನ್ನ ಮಕ್ಕಳಿಗೆ ರಾಜ್ಯ ಬರ್ತದೆ ಹಿಂಗವ ಪ್ಲ್ಯಾನ್ ಹಾಕೊಂಡಿದ್ದಾವ. ಅವರೂ ಯುದ್ಧ ಆಡಿದ್ರ ಮೃದಂಗಾಯ್ತು ಕಿಮ್ ಯುದ್ಧ ಅದಕ್ಕೆ ಮುಂದೆ ಗೀತಾ ಮಾಡಿ ಏನು ಹೇಳಿದೆ ಧರ್ಮಕ್ಷೇತ್ರದೊಳಗೆ ಧರ್ಮದ ಕೆಲಸ ಆಗಬೇಕಾಗಿತ್ತು. ಹಿಂಸಾದ ಕೆಲಸ ಆಯ್ತಲ್ಲ ಇದು ಪಾಂಡವ್ ಹೆಂಗೆ ಮಾಡಿದ್ರು ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಧರ್ಮದ ಕೆಲಸ ಆಗ್ಯದ. ಈ ತಿಳ್ಕೊಂಡದ್ದೇನು ದುಷ್ಟರು ಏನೇನು ಮಾಡ್ತಾರ ಅದನ್ನೆಲ್ಲ ಗಪ್ ಚಿಪ್ ತುಂಬ್ಕೊಂಡು ನೋಡ್ಕೊಂಡು ಧರ್ಮ ಅಲ್ಲ. ಅಲ್ಲಿ ಧರ್ಮಕ್ಷೇತ್ರದೊಳಗೆ ಪಾಂಡವರು ನೀ ಹೇಳಿದಂಗ ಧರ್ಮಕ್ಷೇತ್ರದ ಪ್ರಭಾವದಿಂದ ಸ್ವಲ್ಪ ಅರ್ಜುನಿಗೆ ಸ್ವಲ್ಪ ಯುದ್ಧದ ಬಗ್ಗೆ ತಾತ್ಸಾರ ಭಾವನ ಬಂದಿತ್ತು. ನಿನ್ನ ಅನಿಸಿ ಪ್ರಕಾರವಾಗಿ ಆಗಿತ್ತು ಅಲ್ಲಿಯೂ ನಾವು ಬಂದ ಎಲ್ಲರೂ ನೋಡಿದ ಓ ಇವರೆಲ್ಲ ನಮ್ಮ ಬಂದವರು ಒಳಗೆ ಅವರು ಇವರು ಹೊರಬಾರ್ದು ನೀ ಹೇಳ್ದಂಗೆ ನೀ ಏನು ಮಾಡ್ಕೊಂಡಿದ್ದೆ ಅವನು ಹಿಂದೆ ಸರದ. ಆದ್ರೆ ಕೃಷ್ಣ ಪರಮಾತ್ಮ ಧರ್ಮಾಧ್ಯಕ್ಷ ನಿರ್ಣಯ ಮಾಡೋ ವಿಷಯಗಳ ಬಂದಾಗ ನಿರ್ಣಯ ಮಾಡೋ ದೇವರೇ ಆ ಪರಮಾತ್ಮ ಯುದ್ಧ ಆಡುವ ಧರ್ಮವನ್ನು ಹೇಳಿದ. ದುಷ್ಟರ ದಮನ ಆಗಬೇಕು ಅಂದ್ರೆ ಶಾಂತಿ ಸ್ಥಾಪನೆ ಆಗ್ತದೆ. ದುಷ್ಟರ ದಮನ ಆಗಲಾರ್ದೆ ಶಾಂತಿ ಸ್ಥಾಪನೆ ಆಗಂಗಿಲ್ಲ. ಆಪರೇಷನ್ ಆಗಲಾರ್ದೆ ಪೇಷಂಟ್ ಉಳಿಯಂಗಿಲ್ಲ ಡಾಕ್ಟರ್ ಹೇಳ್ತಾರೆ. ಬರೀ ಇಂಜೆಕ್ಷನ್ ಆಗಿ ಗುಳಿಗೆ ಉಪಯೋಗಗಳಂಗಿಲ್ಲೋ ಹಂಗೆ ಚೆನ್ನಾಗಿರ್ಬೇಕು ಯುದ್ಧ. ಅದಕ್ಕೆ ನೀ ಹೇಳ್ದಂಗೆ ಅದು ಏನಾಗ್ಯದ ಧರ್ಮದ ಕೆಲಸ ಆಗಿದಪ್ಪ. ಆದರೆ ಧರ್ಮ ನಿಂತುಕೊಂಡಿರ್ತಾನವ ಯಾವಾಗಲೂ ಇವು ಸೋತ್ ಹೋಗ್ಬಿಡು ದುಷ್ಟರ ಗಂಟ ದೂರ ಅಂತಾರೆ. ಹೌದು ಧರ್ಮವೇ. ಆದ್ರೆ ದುಷ್ಟರ ದೂರ ನಾವಿರ್ಬೇಕು. ಸಾಧನ ಮಾಡ್ತಕ್ಕಂಥ ನಮ್ಮ ನಿಮ್ಮಂಥ ಯುದ್ಧ ಆಡದೇ ಇದ್ದವು. ಆದ್ರೆ ದುಷ್ಟರು ದಮನ ಮಾಡಲಿಕ್ಕಂತೆ ಬಂದವರು ಅದೇ ಮಾಡ
ನಾವು ನೀವು ಕೈಯ ಬ್ಲೇಡ್ ತೊಗೊಂಡು ಹೊಟ್ಟೆ ಕೊಯ್ಯಬಾರ್ದು. ಕುನಿಯ ಡಾಕ್ಟರ್ ಮಾಡಿರೋದು ಆಪರೇಷನ್ ನೋಡಿ. ಮತ್ತು ಊಟ ನಮ್ಮ ಹೊಟ್ಟೆ ಹರಿದವ್ರು ರೊಕ್ಕ ಕೊಡು. ಅದೇ ಚಾಕು ತೊಗೊಂಡು ನಾವು ಕೊಯ್ದು ಅಂದ್ರೆ ಕುನಿ ಮಾಡ್ಯಾನ ಎಲ್ಲ. ಆದ್ರೆ ಅದೇ ಡಾಕ್ಟರ್ ಅದೇ ಚಾಕು ತೊಗೊಂಡು ಕೊಯ್ದು ಆಪರೇಷನ್ ಮಾಡಿದ್ರೆ ದುಡ್ಡು ಕೊಟ್ಟು ನಮಸ್ಕಾರ ಮಾಡಿ ನಾವು ಪ್ರಾಣ ಉಳಿಸಿದ್ರಪ್ಪ ಅಂತ ಹೇಳೋದು. ಬರೀ ಹರಿಯಂಗಿಲ್ಲ ಮತ್ತೆ ಜೋಡಿಸ್ತಾರೆ. ಹಾಂ ಹಾಂ, ಬರೀ ಹರಿಯಂಗಿಲ್ಲ ಅವ್ರು ಮತ್ತೆ ಜೋಡಿಸ್ಕೊಡ್ತಾರೆ. ಅದಕ್ಕೆ ರೊಕ್ಕ ಕೊಡ್ತಾರೆ. ಹರಿದಾರಿಲ್ಲ ಜೋಡಿಸು, ನಾನು ಜೋಡಿಸು ಹಂಗೆ ಅದ ಹರಿದಾರಿಲ್ಲ. ಹತ್ತು ಯುದ್ಧ ಕೊಂದಾನಿಲ್ಲ ಅರ್ಜುನ ಭೀಮ. ಹೇಳಿ ಬರಾಬರಿ ಅದು ಜೋಡಿಸೋದು ಮಾಡ್ತಾನೆ. ಅಂದ್ರೆ ತಾತ್ಪರ್ಯ ಯುದ್ಧ ಬೇರೆ, ಕುನಿ ಬೇರೆ, ಆಪರೇಷನ್ ಬೇರೆ, ಕುನಿ ಬೇರೆ. ವ್ಯಾಕರಣ ದೋನೋ ರಹತೆ. ನಾವೊಂದು ಯಾವುದೋ ಹಿಂದಿ ಓದ್ತಿಲ್ಲ, ಹಿಂದಿ ಸಾಹಿತ್ಯ ರತ್ನ ಅಂತ ಕರೆಂಟ್ ಎಮ್ ಎ ಒಮ್ಮೆದಾಗಿ ಹಿಂದಿ ಗೊತ್ತು ಮಾಡಿ ಅದೊಂದು ಯಾವುದೋ ಓದ್ತಿಲ್ಲ. व्याकरण दोनों रहते हैं, एक योगी एक भोगी। योगी भगवान की ध्यान करता रहता है, भोगी शराब की नशा में वो जुआर होता है और रात्रि को डिस्प्यूट आता है, ಅವನು ಜಾಗರಣೆ ಮಾಡ್ತಾನೆ. ಏಕಾಶಿನೇ ಇರ್ತದೆ. ಏಕಾಶಿ ಹೊರ ಬಂತೇನೆ. ಏಕಾಶಿ ಹೇಳ್ಯಾರೆ ಜಾಗರಣೆ, ಹರಿವಾಸದ ಉಪವಾಸ ಅಂತ ಹೇಳೋದು. ಜಾಗರಣೆ ಮಾಡಬೇಕು. ಜಾಗರಣೆ ಮಾಡ್ಯಾನ. ನಾವು ಮುಂಜಾನೆ 4 ಗಂಟೆ ಕೆಲಸ ಸ್ನಾನ ಮಾಡಿದ ಅವಾಗಿಂದ ಪಾಪ ಮುಂಜಾನೆ ಸೂರ್ಯ ತನಕ ಮಾಡ್ಯಾನ. ಸರಿ ಕುಡಿದು ಇಸ್ಪೀಟ್ ಆಗೋದು ಮಾಡ್ಕೊಳ್ಳೋದು. ಜಾಗರಣೆ ಮಾಡ್ಯಾನ. ಮತ್ತು ಪುಣ್ಯ ಮಧ್ಯಾಹ್ನ ಇಲ್ಲ. ಜಾಗರಣೆ ಎದಕ್ಕೆ ಮಾಡ್ಯಾನ ಕಾಲ? ಕೇವಲ ಧ್ಯಾನ ಮಾಡ್ಕೊಂಡು ಜಾಗರಣೆ ಮಾಡಬೇಕು. ಹಂಗ ಭಗವದ್ ಧ್ಯಾನ ಮಾಡ್ಕೋತ ನಾವು ಈ ವೇಳೆ ಕಾರ್ಯವನ್ನು ಬರ್ತವಪ್ಪ. ಅರ್ಜುನ ಯುದ್ಧವನ್ನು ಮಾಡ್ಯಾನ. ಶಾಸ್ತ್ರ ಸಮ್ಮತವೇ ಆಗಿರೋದು, ಯೋಗ್ಯನೇ ಅದ. ಧರ್ಮ ನೀವು ಹೇಳ್ದಂಗೆ ಧರ್ಮದ ಕೆಲಸೇ ಆಗ್ಯದ. ಪಾಂಡವರೇ ಮಾಡ್ಯಾರ ಅಂತ ಸಂಜೆ ಹೇಳಿದ. ಇದೆಲ್ಲ ಯಾಕೆ ಮತ್ತು ಕಾಕುಸ್ವರ ಕಿಂ ಪಾಂಡವ ಯುದ್ಧಂ ಕಿಂ ಅಪೂರ್ವತ. ಅವರು ಯುದ್ಧ ಮಾಡಿದ್ರೆ ಏನು? ಕಾಕುಸ್ವರ. ಯುದ್ಧ ಆಡಲಿಕ್ಕೆ ಬಂದವ್ರು ಯುದ್ಧ ಆಡ್ತಾರ. ಅಲ್ಲಿ ಆ ಪ್ರಶ್ನೆ ಕೇಳಬೇಕು, ಹೆಂಗೆ ಮಾಡಿದಂತ ಕೇಳ್ಬೇಕು. ಕಥಮ್ಮ ಕುರುವಂತ ಅದಕ್ಕೆ ಕಿಮ್ ಅಂತ ಕೇಳಿದ್ರು. ಹಂಗೆ ಇಲ್ಲಿಯೂ ಕೂಡ ಕಾಕು. ಇದೇ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಇದಕ್ಕೆ ಮುಂದೆ ಹೋದರೆ ಅಥವಾ ಭಾಗವತೆ ಭಕ್ತಿಯೋಗೋ ಮುಕ್ತಿ ಸಾಧನತೆಯ ಪ್ರತಿಪಾದ್ಯ. ಭಾಗವತೊಳಗ ಭಕ್ತಿಯೋಗ ಹೇಳ್ತಾರೆ. ಜ್ಞಾನಯೋಗ ಕರ್ಮಯೋಗಶ್ಚೈತಿ ದ್ವಯಮಪಿ ಯಥಾ. ಇದು ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ. ಯೋಗಾಸ್ತಯೋ ಮಯ ನಾನು ಹೇಳಿದ್ದಿಲ್ಲ ನಿಮಗೆ. ಅದು ಯೋಗಾಸ್ತಯೋ ಮಯ ಪ್ರೋಕ್ತ ನೃಣಾಂ ದೇಯೋ ವಿಧಿಷ್ಠಯ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನಾಣ್ಯೋಪಾಯೋಚಿ ಕುತ್ರಚಿತ್. ಜ್ಞಾನಯೋಗ, ಕರ್ಮಯೋಗ, ಭಕ್ತಿ. ಇದು ಬಿಟ್ಟು ಮೋಕ್ಷಕ್ಕೆ 3 ಸಾಧನಗಳು. ಇದು ಬಿಟ್ಟು 4ನೇ ಸಾಧನೆ ಯಾವುದೂ ಇಲ್ಲ. ಏವಂ ತ್ರಿಶೋಪಿ ಯೋಗೇಶು 3 ಯೋಗವ. ಯೋಗ ಏನ್ರಿ? ಜಸ್ಟ್ ಮಾಡಿದ್ರು ಯೋಗದ ಉಪಾಯ, ಯೋಗ ಸನ್ನಹನೋಪಾಯ. ಮೋಕ್ಷಕ್ಕಾಗಿ 3 ಉಪಾಯಗಳು. ಒಂದು ಸ್ನಾನ, ಸಂಧ್ಯಾ, ಜಪತಪ, ಅನುಷ್ಠಾನ, ಕರ್ಮಗಳು, ಕರ್ಮಯೋಗ. ಜ್ಞಾನಯೋಗ ಪಾಠ ಪ್ರವಚನ ಮಾಡೋದು ಜ್ಞಾನಯೋಗ. ಭಕ್ತಿ ಯೋಗ ಅಂದರೆ ಭಗವಂತ ಅಸಾಧಾರಣ ಪ್ರೀತಿ ಮಾಡಿಕೊಂಡು ಯಾವಾಗಲೂ ಏಕ ಚಿತ್ತದಿಂದ ದೇವರ ಧ್ಯಾನ ಮಾಡೋದು. ಧ್ಯಾನ ಮಾಡೋದು ಭಕ್ತಿ ಯೋಗ. ಪ್ರೀತಿ ಮಾಡೋದು ಭಕ್ತಿ ಯೋಗ. ಈ ಯೋಗದೊಳಗೆ ಕೋ ವರಿಷ್ಠ ಇತ್ಯತೋ ಏನ ಏಷಾವಸ್ಥಾ ಪ್ರಾಪ್ಯತೆ ಸ ವರಿಷ್ಠ ಇತ್ಯಾಶೇನ. ಯಾವುದು ಶ್ರೇಷ್ಠ ಅಂದ್ರೆ ಯಾವ ಯೋಗದಿಂದ ನಮಗೆ ಈ ಅವಸ್ಥಾ ಬರ್ತದೆ. ಯಾವ ಈ ಅವಸ್ಥಾ ಯಾವ ಅವಸ್ಥಾ? ದುಃಖ. ಆ ಜನ ಏನೋ ಹೆಸರು ಹಂಗೆ ಮತ್ತು ಅದೇ ನಮ್ದ ಇದು ಅಲ್ಲೇ ನಿಮ್ದದ ಅಂದ್ರೆ ಏನು ನಮ್ದ ಏನದ ಅಲ್ಲೇ ನಿಮ್ದಿದ್ರು ಹಿಂಗೆ ಏನಿರ್ಬೋದು. ಹಂಗ ಯಾವದರಿಂದ ಈ ಅವಸ್ಥಾ ಮತ್ತು ಆ ಅವಸ್ಥಾ
ಯಾವುದರಿಂದ ಈ ಮೂರು ಒಳಗೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ಯಾವುದರಿಂದ ಈ ಅವಸ್ಥಾನ ಯಾವುದು? ಪಾದದಲ್ಲಿಯೇ ಚರಣಾರವಿಂದದಲ್ಲಿ ಸಮಾಧಿ ಯೋಗ. ಗೋವಿಂದಗಳಲ್ಲಿ ಭಕ್ತಿ ಅಲ್ಲಿ ಮುಂದೆ ನಡೆದು ನ ಭವಾಯ ಕಲ್ಪತೆ, ಅಂದ್ರೆ ದುಃಖ ಬರುವುದಿಲ್ಲವೋ, ದುಃಖ ಬರುವುದಿಲ್ಲವೋ. ನ ಭವಾಯ ಕಲ್ಪತೆ, ಇನ್ನೊಮ್ಮೆ ಸಂಸಾರದಲ್ಲಿ ಸಂಸಾರ ದುಃಖ ದುಃಖ ದುಃಖನೇ ದುಃಖ ದುಃಖ ಸಂಸಾರ ಮತ್ತೆ ಬರೋದಿದ್ದೇ ಇರ್ತದೆ. ಮೋಕ್ಷದಲ್ಲಿ ಭವ ಭವ ಅಂದ್ರೆ ಸಂಸಾರ ಅದು ದುಃಖ ಇದ್ದೇ ಇರ್ತದೆ. ಹೀಗಾಗಿ ಭವಾಯ ನ ಕಲ್ಪತೆ. ಯಾವ ಮೂರು ಯೋಗದಿಂದ ಒಳಗೆ ಯಾವುದರಿಂದ ನಾವು ಈ ಅವಸ್ಥೆ ನನ್ನ ಮೇಲೆ ಹುಟ್ಟು ಸಾವು ಅದು ದುಃಖ, ಅದು ಆ ಯೋಗ ಶ್ರೇಷ್ಠ. ಇತ್ಯಾಶಯನ ಶ್ರೋತೃಣಾಂ ತತ್ರ ಆದಜನಾಯ, ಶ್ರೋತೃಗಳಿಗೆ ಅದರ ಬಗ್ಗೆ ಆದರ ಹುಟ್ಟು ಸಲುವಾಗಿ ತಚ್ಚರಣಾರವಿಂದಯೋ ಆವಿಷ್ಟ ಚಿತ್ತ ಯತ್ಸ ಏವ ಯೋಗ ವರಿಷ್ಠ. ನಿನ್ನ ಪಾದಾರವಿಂದಗಳಲ್ಲಿ ಮನಸ್ಸು ಗಟ್ಟಿಯಾಗಿ ಸೈವ ಯೋಗ ಅದೇ ಯೋಗ ವರಿಷ್ಠ ಸೈಷಾವಸ್ಥಾ ಚ ಪ್ರಾಯೇಣ ಭಕ್ತಿ ಯೋಗೇ ಭವತಿ. ಈ ಅವಸ್ಥಾ ಪ್ರಾಯ ಭಕ್ತಿ ಯೋಗದಲ್ಲಿ ಕರ್ಮವನ್ನು ಮಾಡುವ ಲಕ್ಷ್ಯ ಅಲ್ಲೇ ಇದೆ. ಜ್ಞಾನ ಯೋಗದಿಂದ ಬಹಳ ಶ್ರೇಷ್ಠವೇ. ಭಕ್ತಿ ಯೋಗ ಅಂದ್ರೆ ಅದು ಜ್ಞಾನ ಕೊಡುತ್ತೆ. ಕರ್ಮ ಅಂದ್ರೆ ಬರೀ ಹಾಲು ಕಾಸೋದು ಕುಡಿಯೋದು ಕರ್ಮ ಇದೆ. ಒಳ್ಳೆ ಬಾಸುಂದೆಗೆ ಸಂದೆ ಮಾಡ್ಕೊಂಡು ಕುಡಿಯೋದು ಜ್ಞಾನ ಇದೆ. ಬೇರೆ ಗಿಡ ಮಾಡ್ತಿರೋದು ಇದು ಭಕ್ತಿ. ಒಂದೇ ಮಿಲ್ಕ್ ಪ್ರಾಡಕ್ಟ್ ಗಂಟೆ ಇಡೀ ಪರಿಪುಷ್ಟ ಒಂದೇ ಮಿಲ್ಕ್ ಪ್ರಾಡಕ್ಟೇ ಇಲ್ಲ. ಕರ್ಮಯೋಗ ಮಾಡೋದು ಜ್ಞಾನ ಬೇಡನಾ? ಅದು ಜ್ಞಾನ ರಹಿತ ಇರುವಾಗ, ಈ ಕರ್ಮಯೋಗ ಜ್ಞಾನ ಬೇಡ, ಅದೇ ಜ್ಞಾನ ರಹಿತ ಇರುವಾಗ ಜ್ಞಾನ ಬೇಕೇ. ಅದರ ಜ್ಞಾನ ಕಡಿಮೆ, ಕರ್ಮ. ಜ್ಞಾನ ಯೋಗದ ಭಕ್ತಿ ಬೇಡ, ಭಕ್ತಿ ಕರ್ಮ ಬೇಡ. ಈಗ ಸಂಗ್ರಹ ಮಾಡಿ ಬಂದಿದೆ ಎಲ್ಲ ಜ್ಞಾನ ಯೋಗ ಇದು. ಭಕ್ತಿ ಯೋಗದವ್ರು ಎರಡೂ ಬೇಕು. ಭಕ್ತಿ ಯೋಗ ಗಲ್ಲ ಗಂಟೆ ಮಾಡಿಸಿ ಗಾಲ ತಿರುಗಿ ಹೋಗಿ ಭಕ್ತಿ ಅಲ್ಲ. ಭಕ್ತಿ ಯೋಗ ಅಂದ್ರೆ ಕಾಲ ಕರ್ಮವನ್ನು ಮಾಡ್ತಿರ್ಬೇಕು, ಪ್ರವಚನ ಮಾಡ್ತಿರ್ಬೇಕು. ವಿಶಿಷ್ಟವಾಗಿ ದೇವರಲ್ಲಿ ಪ್ರೀತಿ, ಆದರ, ಶ್ರದ್ಧಾ ಹೆಚ್ಚು ತೋರಿಸ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಮೂರು ಪೇಡೆ ಒಳಗೆ ಹಾರದ ಇದು, ಬಾಸುಂದಿ ಒಳಗೆ ಹಾರದ ಇದು, ಹಾಲಿದ್ದೆ ಅಂತೂ ತಾತ್ಪರ್ಯ ಏನು? ಮೂರರೊಳಗೆ ಮೂರು ಅಂದ್ರೆ ವಿಶೇಷ. ಮತ್ತೆ ತೇಷಾಂ ಜ್ಞಾನಿ ನೀತಿ ಅಂದಾಗ ಜ್ಞಾನಕ್ಕೆ ಅಲ್ಲಿ ಜ್ಞಾನಿ ಅಂದ್ರೆ ಅಪರೋಕ್ಷ. ಈ ಗೀತಾದೊಳಗೆ ಎಲ್ಲೆಲ್ಲಿ ಜ್ಞಾನಿ ಬರ್ತಾನೆ ನೋಡಿ. ಅಪರೋಕ್ಷ ಜ್ಞಾನ, ಅಪರೋಕ್ಷ ಹಿ ಜ್ಞಾನ ಪವಿತ್ರ ಅಂತ ಅಪರೋಕ್ಷ ಜ್ಞಾನ ಸಮಾನ. ಅಪರೋಕ್ಷ ಜ್ಞಾನ ಭಕ್ತಿಯಿಂದ ಮುಂದೆ ಬರ್ತದೆ. ಆ ಅಪರೋಕ್ಷ ಜ್ಞಾನ ಮತ್ತು ಪರಿಪಕ್ವ ಭಕ್ತಿ ಹೊಸ ಅದು ಮಹಾಪರಿಪಕ್ವ ನೋಡಿ. ಭಕ್ತಿ, ಪರಿಪಕ್ವ ಭಕ್ತಿ, ಮಹಾಪರಿಪಕ್ವ ಭಕ್ತಿ ಒಳಗೆ ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲ, ಜಪ ತಪ ಮಾಡಿದರೆ ಜಾಣತನ. ಅದೇ ರೀ, ಅಂದ್ರೆ ಅದೇ ಅರ್ಥ. ಈಗ ಗಂಗಾ ಸ್ನಾನ ಮಾಡಿದ್ರೆ ಮೋಕ್ಷ ಆಗ್ತದೆ. ಗಂಗಾ ಸ್ನಾನದಿಂದ ಭಕ್ತಿ ಬಂದು ಮುಂದೆ ಗಂಗಾ ಅಂತಃಕರಣವಾಗಿ ಪಾಠ ಪ್ರವಚನಕ್ಕೆ ಹೋಗೋ ಬುದ್ಧಿ ಬಂದು ಅಲ್ಲಿ ಪರಿಪಕ್ವಸ್ಥಾ ಬಂದು ಅಲ್ಲಿ ಸಾಮಾನ್ಯ ಭಕ್ತಿ ಹುಟ್ಟೆ, ಅಸಾಮಾನ್ಯ ಭಕ್ತಿ ಹುಟ್ಟೆ, ಮುಂದೆ ಪಾಠ ಪ್ರವಚನದಿಂದ ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನ ಮಾಡಿಕೊಂಡು ಆಗ ಪ್ರಸಾದ ಬಂದ ಮೋಕ್ಷ ಅಂತ. ಗಂಗಾ ಸ್ನಾನ ಮಾಡಿದ ಮೋಕ್ಷ ಜನ ಆಗಬೇಕಿಲ್ಲ, ಹಿಂದೆ ಜ್ಞಾನ ಬೇಕು. ಅದು ಬರೀ ಜ್ಞಾನ ಭಕ್ತಿನೂ ಬೇಕು. ಅದು ಜ್ಞಾನ ಸಹಿತ ಇವನ್ನೆಲ್ಲ ಮಾಡೋ ನಮ್ಮಲ್ಲಿ ಹೇಳ್ತಾರೆ. ಅದು ನಿಜವಾಗಿ ನೋಡಿದ್ರೆ ಭಕ್ತಿನೂ ಒಂದು ಜ್ಞಾನದ ಬಹಳ ಕಷ್ಟನೇ. ಭಕ್ತಿ ಒಳಗೆ ಯಾವುದು ಮೌಢ್ಯ ಅದೇ ಭಕ್ತಿ ಒಳಗೆ ಯಾವುದು ಅಂದರೆ ಏನೂ ತಿಳ್ಕೊಳ್ಳಾದೇನೆ ದೇವರು ಭಾಳ ದೊಡ್ಡವಿಲ್ಲ, ಭಾಳ ಶ್ರೇಷ್ಠ ಇಲ್ಲ ಗೊತ್ತಿರ್ತದೆ. ಭಾಳ ಒಳ್ಳೆ ಈ ಹನುಮಪ್ಪ ಭಾಳ ದೊಡ್ಡವ, ನಮ್ಮ ಪರಿಹಾರ ಮಾಡ್ತಾರೆ, ಭಾಳ ಶ್ರೇಷ್ಠ. ಎಷ್ಟೋ ಮಂದಿ ದೂರಿಂದ ಬಂದು ನಮಸ್ಕಾರ ಮಾಡ್ತಾರೆ. ಭಕ್ತರೇ ಆಗೋದು ಅಂದ್ರೆ ಭಾವುಕ ಅವರಿಗೆ ಹೋಗಿ ಕೇಳಿ ದೇವರಿಗೆ ನಮಸ್ಕಾರ ಮಾಡಕತ್ತೀವಿ. ಇವು ಕಕ್ಷಾ ತಾರತಮ್ಯದೊಳಗೆ ಇವ್ರು ಎಲ್ಲಿ ಬರ್ತಾರೆ ಹೇಳಪ್ಪ, ಯಾವ ಕಕ್ಷಾರೇ ಕಾರ್ಯ ಬಳಸ್ಕೊಂಡು ಹೋಗ್ತಾನೆ ಅಷ್ಟೇ. ಆ ಪೂಜಾರಿಗೆ ಕೇಳ್ತೇನೆ ಎಲ್ರಿಗೂ
ಬಾ ವಾಯ್ದೇವ್ ತಾತಂಗಳು ವಾಯ್ದೇವ್ ಕಷ್ಟ ಎಲ್ಲ ಕಾಯಿ ಕೊಡ್ತಾನು ತೊಗೊಂಡು ಭಕ್ತಿ ಅದ ಅವ್ರಿಗೆ. ಯಾವ ಭಕ್ತಿ ಹೇಳೋದು? ಸಾಮಾನ್ಯ ಸಾಮಾನ್ಯ ಸಾಮಾನ್ಯ. ಸುಧಾರ ಬಗ್ಗೆ ಭಕ್ತಿ ಯಾರಿಗಿಲ್ಲ. ನಾವು ಭಾಳ ಪಡೆದಿಲ್ಲ. ಇಷ್ಟೇ ನಮಸ್ಕಾರ ಮಾಡಿ ಓದ್ಕೊಂಡು ನಮಸ್ಕಾರ ಮಾಡಿ ಭಕ್ತಿ ಇಲ್ಲ. ಸುಧಾರ ಬಗ್ಗೆ ಮಹಾಮಂಗಳ ಮಾಡ್ತಾರೆ. ಎಷ್ಟು ಮಂದಿ ಓಡಿ ಹೋಗ್ತಾರೆ. ಅವ್ರು ಮಾಡ್ತೇನೆ ಕೇಳಬೇಕಂತ ಹೋಗ್ತಾರೆ, ಕೂಡ್ತಾರೆ. ಅವ್ರಿಗೆಲ್ಲ ಭಕ್ತಿ ಇಲ್ಲ. ನ್ಯಾಯ ಸುಧಾವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮಂಗಳ ಮಾಡಿ ಅದರ ಪಾಠ ಕೇಳಿ ಅದರ ಆಸ್ವಾದನೆ ಮಾಡಿದಾಗ ಭಕ್ತಿ ವ್ಯಾಮೆ ಇದು ಭಕ್ತಿ ವ್ಯಾಮೆ. ಆ ಸುಧಾರಿ ಗ್ರಂಥದಲ್ಲಿ ಬಂದಿರತಕ್ಕಂಥ ಶುದ್ಧ ಜ್ಞಾನ ಯುಕ್ತಿಗಳಿಂದ ಮನನ ಮಾಡಿ ನಿರಂತರ ಧ್ಯಾನ ಮಾಡಿದಾಗ ಅಪರೋಕ್ಷ ಜ್ಞಾನ ಆಗ್ತದೆ. ಆ ಅಪರೋಕ್ಷ ಜ್ಞಾನಿಗೆ ಜ್ಞಾನಿ ಅಂತ ಕೃಷ್ಣ. ಪ್ರಾಯ ಈ ಎಲ್ಲೆಲ್ಲಿ ಭಾಗವತ್ ಒಳಗೆ ಜ್ಞಾನಿ ಜ್ಞಾನಿ ಬರ್ತಾನೋ ಈ ಪಾಠ ಪ್ರವಚನ ಮೂಲಕ ಬಂದು ಈ ಜ್ಞಾನ ನಮ್ಮಂಥ ಜ್ಞಾನಿಗಳ ನೋಡ್ರಿ ಕೃಷ್ಣ ಪರಮಾತ್ಮ ಜ್ಞಾನಿಗಳಿಗೆ ಮಹತ್ವ ಕೊಟ್ಟ ಅನ್ಕೋತದೆ. ಅವ್ರು ಯಾವಾಗಂದು ತಕ್ಷಣ ಹೇಳಿದ್ರೆ ಅಂತ ಕೆಲವರು ತಾವು ಜ್ಞಾನ ತಗೊಳ್ತಾರೆ. ಶಾಸ್ತ್ರ ಒಳಗೆ ಜ್ಞಾನಿ ಅಂತ ಹೇಳಿದ್ರೆ ಯಾರಿಗೆ? ಅಪರೋಕ್ಷ ಜ್ಞಾನ. ಆದರೆ ಹಿಂದಿನ ಅವಸ್ಥಾನ ಇವ್ರಿಗೆ ಮಹತ್ವ ಹೇಳಿ ಗೀತಾದೊಳಗೆ ಅಲ್ಲಿ ಹೇಳಿದ ಜ್ಞಾನಿಗಳು ನಾವು ಯಾರೂ ಅಲ್ಲ. ಸುಳ್ಳು ಭಾವ ಇರ್ತದೆ. ನಾವು ಜ್ಞಾನಿಗಳ್ರಿ, ನೀವೆಲ್ಲ ಸಾಮಾನ್ಯರು, ನಾವು ಉತ್ತಮರು, ನೀವು ನೀಚರು. ನೀವು ನಿಜೋಪಾಖ್ಯಾನ ಬರ್ತದೆ. ನಿಜೋಪಾಖ್ಯಾನ ಅಂತ ಆಗಿರ್ತದೆ. ಪಂಡಿತರು ನಾವೆಲ್ಲ ಜ್ಞಾನಿಗಳು, ನಾವೆಲ್ಲ ಉತ್ತಮರು, ಬ್ರಹ್ಮರುದ್ರಾದಿಗಳು ಉತ್ತಮರು. ಅವ್ರಿಗಿಂತ ನೀಚರು ಯಾರು? ಇಂದ್ರಾದಿಗಳು. ಅವ್ರಿಗಿಂತ ನೀಚರು ಯಾರು? ಗಂಧರ್ವರು. ಅವ್ರಿಗೆ ನೀಚರು ಮಾನವರು. ಉದಾಹರಣವಾಗಿ ನಾವೆಲ್ಲ ಸುಧಾದಿ ಗ್ರಂಥಗಳು, ನಾವು ಉತ್ತಮರು, ನೀವೆಲ್ಲ ನೀಚರು. ನೀವು ನೀಚರು. ಅವ ಯಾರೋ ಬಾತ್ ಕೊಟ್ಟಿದ್ದ ಪೊಲೀಸ್ ಆಫೀಸರ್. ಹೌದಾ? ದುಃಖ. ನಾವು ನಿಮ್ಮ ಮನೆಗೆ ಪಾಠಕ್ಕೆ ಬರ್ತೀವಿ. ನೀಚರು ಯಾರು ಹೇಳ? ನಿಮ್ಮ ನೀಚರು. ನಾವು ನೀಚರು. ನಾವು ದಿನ ಮಾಡ್ತೀವಿ, ನಾವು ಪಾಠ ಮಾಡ್ತೀವಿ. ನೀಚರು ನೀಚ ಹಂಗಂತ ಇಲ್ಲರೇ, ನೀವು ನೀಚರೇ ಅಂತ ಮಾಡ್ತೀವಿ. ನಾವು ಉತ್ತಮರು. ನೀವು ಹೆಂಗೆ ತ್ರಾಸ. ಯಾರು ನಿಮ್ಮ ಗುರುಗಳು? ನಮ್ಮ ಹೆಸರು ನಾವು ಬಂದಿದ್ದು ಪೆಂಡ ಏನು ಬೇಕು ಈಶ್ ಅಂತ ಪರೀಕ್ಷೆ ನಾವೇ ಕೊಡ್ತೀವಿ, ನಾವೇ ಊಟಕ್ಕೆ ಹಾಕ್ತೀವಿ. ಒಂದು ನೀಚ ಬೇಕು ಏನಿದೆ ಭಾಳ ತ್ರಾಸ. ಹಿಂಗ್ಯಾಕೆ ಮಾಡಿದಪ್ಪ? ಇಲ್ಲಿ ಹೆಗದಾಂತ ಅಲ್ಲಿ ಭಗವಂತನಿಗಿಂತ ನೀಚರು ಲಕ್ಷ್ಮೀ ಇತ್ಯಾದಿಗಳು, ಅವ್ರಿಗಿಂತ ನೀಚರು ವಾಯುದೇವರು, ಅವ್ರಿಗಿಂತ ನೀಚರು ರುದ್ರಾದಿಗಳು. ಉದಾಹರಣೆ ನಾವು ವೈದಿಕ ಬಿಡಾಗೋದು, ನೀವೆಲ್ಲ ಗ್ರಾಸ್ತರು, ನೀವು ನೀಚರು. ನಾವು ಇದೇ ದೃಷ್ಟಾಂತ ಕೊಟ್ಟಿವೋ, ಬೇರೆ ಇದ್ದಿದ್ದಿಲ್ಲ. ಉತ್ತಮ ಉತ್ತಮ ಪಶು, ಅದಕ್ಕಿಂತ ನೀಚ ಎಮ್ಮೆ. ನಿನ್ನನ್ನ ಅವರು ಜ್ಞಾನ ತಗೊಂಡಪ್ಪ. ಅದೇ ರೀ ಸ್ವಲ್ಪ ಕಷ್ಟ ಆಗ್ಯದ. ಅಲ್ಲ ಹೇಳಿ ಅವ್ರು ಭೇಟಿ ಮಾಡಿ ಹಂಗೇನೋ ಅವ್ರು ಹಂಗೆ ಹೇಳಿಲ್ಲ. ನೀಚ ಅದ ಕಡಿಮೆ ಇಲ್ರಿ, ನಮ್ಮ ತ್ರಾಸ ಆಗ್ಯದ ಅಂತ. ಪಾಪ ನಮ್ಮ ತಂದೆ ಸಮಾನ ನೀವು, ನಿಂಗೆ ನಾನು ನೀಚ ಅಂತ ಯಾಕೆ ಅಂದ್ವಿ? ನಾವು ಸಾರಿ ಕೇಳ. ನಮ್ಮ ಮಕ್ಕಳಿಗೆ ತಂದೆ ಅನ್ನಂಗಿಲ್ಲ, ನೀವು ತಂದೆ ಅಂತೀನಿ ತಗೊಂಡು. ಕ್ಷಣೇ ರುಷ್ಟ ಕ್ಷಣೇ ರುಷ್ಟ, ರುಷ್ಟ ರುಷ್ಟ ಕ್ಷಣೇ ಕ್ಷಣೇ ಅವ್ಯವಸ್ಥಿತ ಪದಾರ್ಥಿ ಅವ್ರಿಗೆ ಸ್ವಲ್ಪ ರೊಕ್ಕ ಬೇಕಾಗಿತ್ತು, ಲಕ್ಷ ರೂಪಾಯಿ ಕೊಟ್ಟು ತಂದೆ ಅಂದರು. ಯಾವ ವ್ಯಕ್ತಿ ಭಾಳ ದುಃಖ ಬಂದಿದ್ದ, ಅವನಿಗೆ ಸಹಾಯ ಮಾಡಿ ಲಕ್ಷ ರೂಪಾಯಿ ಕೊಟ್ಟು, ಲಕ್ಷ ನಮಸ್ಕಾರ ಮಾಡಿ ನನಗೆ ತಂದೆ ಸ್ಥಾನ ಕೊಟ್ಟು. ಅದಕ್ಕೆ ಶಾಸ್ತ್ರ ಕ್ಷಣೇ ರುಷ್ಟ ಕ್ಷಣೇ ರುಷ್ಟ. ಭಯಂಕರ ಶಕ್ತಿ ಒಂದು ಕೈಯಾಗಿದ್ದ ಮೊದಲು ಕಾರಣವಾಗಿಲ್ಲ, ಇನ್ನೊಂದು ಕಾಲ ಮುಂದೆ ಕೈ ಮುಗಿದು ನಮಸ್ಕಾರ ಮಾಡಿದ. ಕ್ಷಣೇ ರುಷ್ಟ ಕ್ಷಣೇ ರುಷ್ಟ ಪುಷ್ಟ ಕ್ಷಣೇ ಅವ್ಯವಸ್ಥಿತ ಚಿತ್ತ. ಯಾರ ಮನಸ್ಸು ಅಂದ್ರೆ ಅನ್ಬ್ಯಾಲೆನ್ಸ್ ಅಂತ, ಬ್ಯಾಲೆನ್ಸ್ ಇರಂಗಿಲ್ಲ. ಪ್ರಸಾದೋಪಿ ಭಯಂಕರ. ಅವರ ಕೊಡುವ ದಾನವೂ ಬಹಳ ಭಯಂಕರ ಇರ್ತದೆ.
ಒಮ್ಮೆ ತಗೋಬಾರ್ದು. ತೋರಿ ಸರ್ ನೀವು ಪುರಾಣ ಕೇಳಿದ್ರೆ ಇವತ್ತು ನನಗೆ ಮೋಕ್ಷಕ್ಕೆ ತೋರಿ ಬಂಗಾರ ಕೊಳ್ಳಾಗಿನ ತಂದು ಇಟ್ಬಿಟ್ಟು 5 ತೊಲಿ ಬಂಗಾರ ಸ್ವಲ್ಪ ತಗೋಬಾರ್ದು. ಹೆಂಡತಿ ಮಕ್ಕಳು ಬೆನ್ನತ್ತಾರೆ ಏನು ಅದೇ ಸರಿ ನೀವೊಂದು ದಾನ ತಗೋಬಾರ್ದು ಬೆನ್ನತ್ಬಿಟ್ಟ ಮುಂದೆ ಮದುವೆ ಸಾರಿ ಬರೋದು ಹಿಂದೆ ಆಗ್ತಾರೆ ಆ ವೇಳೆಗೇನೋ ಹೇಳೋದು ತಿಳ್ಕೊಳ್ಳೋದು. ಅವ್ಯವಸ್ಥ ಚಿತ್ತಾನ ಪ್ರಸಾದ ಅವರು ಕೊಡುವ ಪ್ರಸಾದನ ಅನುಗ್ರಹವು ಅಂದ್ರೆ ನಾನು ಬ್ಯಾಂಕ್ ಎಂದು ಅಂತ ದೊಡ್ಡ ದಾನ ತಗೋಬಾರ್ದು. ಅವ್ಯವಸ್ಥ ಅದರಿಂದ ಏನು ಮಾಡಬೇಕು, ಯಾವಾಗಲೂ ಎಲ್ಲದಕ್ಕಿಂತಲೂ ನಮಗೆ ವರ್ಕ ಬಂದೈತೆ ಯಾವ ದುಃಖ ಯಾವುದು ದುಃಖ ದುಃಖ ಒಂದೇ ಸುಖ ಬರೋದು. ಈ ಆವಿಷ್ಟ ಚಿತ್ತ ಅಂತ ಏನದಲ್ಲ, ದೇವರಲ್ಲಿ ಮನಸ್ಸನ್ನು ಚೆನ್ನಾಗಿ ಇಡುವಿಕೆ ಅಂತ ಹೇಳೋದಲ್ಲ. ಇದು ಶೃಣ್ವನ್ ಗೃಣನ್ ಸಂಸ್ಮರಯ ಮಾತುಗಳು, ದೇವರ ಬಗ್ಗೆ ಕೇಳೋದು, ತಿಳ್ಕೊಳ್ಳೋದು, ಓದೋದು, ಅರಿವ. ಇದು ನೀವು ಒಂದು ದಿವಸ ಮಾಡೋದ್ರಾಗಿದ್ರೆ ದಿನಾಲೂ ಮಾಡಬೇಕು. ಮಾಡಿದಾಗ ನಿಮ್ಮ ಸಂಸಾರದೊಳಗೆ ಕಷ್ಟಗಳು ಬಂದೇ ಬರ್ತಿರ್ತಾವೆ. ಕಷ್ಟಗಳು ಯಾರು ಬರಂಗಂತಾರೆ, ಅದು ನೀವು ಕಷ್ಟಗಳು ಬಂದರೂ ಬಂದಾಗ ಮನಸ್ಸಾಗಿದೆ. ಒಳ್ಳೆ ತುಟ್ಟಿ ರೇನ್ಕೋಟ್ ಹಾಕೊಂಡು ಹೋದ್ರೆ ಅಂಥ ದೊಡ್ಡ ಮಳೆ ಇದ್ದರೂ ನಿಮ್ಮ ಒಳಗಿನ ಅಂಗಿ ಬಯಸ್ತದೇನೋ. ದಿನಾಲೂ ನೀವು ಆಗಾಗ್ಗೆ ಪರಮಾತ್ಮನ ವಿಚಾರ ಮನೆ ಕೇಳೋದು ಮಾಡಿಕತ್ರ ನಾವು ಭವಾಯ ಕಲ್ಪ ಸಂಸಾರ ದುಃಖಗಳು ನೀವು ಕಡಿಮೆ ಆಗ್ತಾವೆ, ನಮ್ಮ ಬರಂಗೇ ಇಲ್ಲ. ಇದನ್ನು ಅತಿ ಮಾಡಿದಾಗಂತೂ ಮೋಕ್ಷ ಆಗ್ತದೆ, ದುಃಖ ಇಲ್ಲೇ ಇಲ್ಲ. ಹಿಂಗ ಯಥಾವಾನ್ ಯೋಗ ಆದಿಷ್ಟೋ ಮದ್ಭಕ್ತೈ ಸನಕಾದಿಭಿ ಸರ್ವತೋ ಮನನಾಕೃಷ್ಯ ಮೈಯಧ್ಯಾವೇಶದೆ. ಸನಕಾದಿಗಳು ಇದೇ ಹೇಳ್ಯಾರಪ್ಪ, ಎಲ್ಲ ಕೆಟ್ಟ ಪದಾರ್ಥಗಳಿಂದ ಮನಸ್ಸನ್ನು ಎಳೆದು ದೇವರಲ್ಲೇನೇ ಇಡಬೇಕು. ಮನಸ್ಸು ಹೋಗ್ತಿತ್ತು ಹಂಗೆ ಹುಡುಗರು ಅವನ ಕೈಯಾಗಿ ಕಸ್ಕೊಂಡು ಅಲ್ಲಿ ಹೋಗಿ ಮತ್ತೆ ಆಟ ಆಡ್ತಾನೆ. ಮತ್ತು ಆ ಹುಡುಗನ ಎಳೆದು ನೀವು ಹಂಗೆ ಓದಿಸ್ತೀರಿ, ಅದು ಮನಸ್ಸಂದ್ರೆ ಅದು ಮನವೆಂಬ ಬರ್ಕಟ. ನಯುಜ್ಯಮಾನಯ ಭಕ್ತ್ಯ ಭಗವತ್ ಅಖಿಲಾತ್ಮನಿ ಸದಶೋನ್ಯ ಶಿವ ಪಂಥ ಯೋಗಿನ ಬ್ರಹ್ಮಸಿದ್ಧ ನೋಡಿ ಎಷ್ಟು ಹೇಳ್ತಾರೆ. ಅಯುಜ್ಯಮಾನಯ ಭಕ್ತ್ಯ ಭಗವತಿ ಅಖಿಲಾತ್ಮನಿ. ಅಖಿಲ ಅಂದರೆ ಎಲ್ಲ ಇಡೀ ಜಗತ್ತಿಗೆ ಆತ್ಮ ಅಂದ್ರೇನು ಸ್ವಾಮಿ, ಎಲ್ಲರಿಗೂ ಪರಮೋಪಕಾರ ಸ್ವಾಮಿಯಾದ ಭಗವತಿ ಅಂದ್ರೆ ಭಗವಂತನಲ್ಲಿ. ಅಯುಜ್ಯಮಾನಯ ಭಕ್ತ್ಯ ಅಂದ್ರೆ ಸಸಫಲಿ ಯುಜ್ಯಮಾನಯ ಭಕ್ತ್ಯ ಯೋಗ್ಯವಾಗಿರತಕ್ಕಂಥ ಭಕ್ತಿಯಿಂದ ಭಕ್ತಿ ಇಡುವುದರಿಂದ ಇರೋದು ಭಕ್ತಿಗಿಂತಲೂ ಅನ್ಯ ಶಿವ ಪಂಥ ಯೋಗಿನ ನ ಬ್ರಹ್ಮಸಿದ್ಧ. ಇದನ್ನು ಬಿಟ್ಟು ಇನ್ನೊಂದು ಶುದ್ಧವಾದಂಥ ಹಾದಿ ಬ್ರಹ್ಮಸಿದ್ಧೆ, ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಇದಕ್ಕಿಂತಲೂ ಉತ್ತಮವಾದಂಥ ದಾರಿ ಅಲ್ಲಿ ಹತ್ಕೋಬೇಕು. ಯುಜ್ಯಮಾನಯ ಭಕ್ತಿ ಅದೇ ಗೊತ್ತಂದ್ರೆ ಯುಜ್ಯಮಾನಯ ಭಕ್ತಿ ಅಂದ್ರೆ ಅದೇ ಭಕ್ತಿ ಅಂದ್ರೆ ಹಂಗಲ್ಲ. ಶ್ರೇಷ್ಠವಾದ ಯೋಗ್ಯವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ಇರುವುದಕ್ಕಿಂತಲೂ ಬ್ರಹ್ಮಸಿದ್ಧೆ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಅನ್ಯ ಶಿವ ಪಂಥ ಇನ್ನೊಂದು ಮಂಗಳಕರವಾದ ದಾರಿ ಅದು ಇಲ್ಲ. ಘಾಟಿ ಹೊರಬೇಕಾದ್ರೆ ದೇವರಿಗೆ ಶರಣಾಗತರಾಗಿ ಭಕ್ತಿ ಮಾಡುವುದಕ್ಕಿಂತಲೂ ಬಿಟ್ಟು ಇನ್ನೊಂದು ಭಕ್ತಿ ಶಬ್ದಕ್ಕೆ ಅಂತ ಹೇಳ್ಬಿಟ್ಟು. ಈಗ ಭಕ್ತಿ ಅಂದರೆ ಸಾಮಾನ್ಯವಾಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋ ಭಕ್ತಿನೇ ಸಾಮಾನ್ಯ. ಇದೇ ಭಕ್ತಿ ಅಲ್ಲ, ಇದೂ ಭಕ್ತಿ, ಇದೂ ಕೂಡ ಭಕ್ತಿ. ಸಹಾಯ ಅಥವಾ ನೋಡಿ, ಅಥವಾ 1 2 3 4 5 6 ಭಾರಿ ಬದಲಾಗಬೇಡ ನೋಡಿ. ಇದಮ್ಮವತಿ 1 ಅಥವಾ 2 3 4 5 6 7
ಈ ಷಣ್ಮನ್ಗಳನ್ನು ಸಂಸ್ಮರಣೆ ಇದಕ್ಕೆ 7 ಅರ್ಥದಲ್ಲ ಇದಕ್ಕೆ ಅರಣ್ಯಕಾಚಾರ. ಆ ಮೊದಲೇ ಶ್ಲೋಕಕ್ಕೆ ಅದು. ಹಾ. ಅಥವಾ ಕಡ್ಡಾಯ ಅಥವಾ ಮುಂದೆ ಹೋಗ್ತಾರೆ ಅಥವಾ ಮತ್ತೆ ಈಗ ಸ್ವಲ್ಪ ಪಾಠದ ಬಗ್ಗೆ